ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷ ಕಲ್ಯಾಣ ಕಲನಾಕಲ್ಪಪಾದಪೋ ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ತುತಿ ಕಾರಣನೆ ಕೈವಲ್ಯದಾಯಕ ನರಸಿಂಹನೆ ನಮಿಪೆ ಕರುಣೆ ಪುದ್ಯಮಗೆ ಮಂಗಳವ. ಶ್ರೀ ಗುರುಭ್ಯೋ ನಮಃ. ತಾರತಮ್ಯ ಜ್ಞಾನದಿಂದ ಯಾರು ಭಗವಂತನನ್ನ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವರಿಗೆ ಭಗವಂತ ಅನುಗ್ರಹವನ್ನು ಮಾಡುತ್ತಾನೆ. ತಾರತಮ್ಯ ಜ್ಞಾನದಿಂದಲೇ ಭಗವಂತನ ಧ್ಯಾನವನ್ನು ಮಾಡಬೇಕು, ಅಂದರೆ ಚಿಂತನೆ ಮಾಡಬೇಕು. ಹಾಗಾಗಿ ತಾರತಮ್ಯವನ್ನು ಅನೇಕ ಜನರು ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ. ಎಲ್ಲ ಗ್ರಂಥಗಳ ಸಾರಾಂಶವನ್ನು ಜಗನ್ನಾಥದಾಸರು ಹರಿಕಥಾಮೃತ ಸಾರದಲ್ಲಿ ಬಹಳ ಸುಂದರವಾಗಿ ಬಹು ವಿಸ್ತಾರವಾಗಿ ನಾನಾ ಪದ್ಯಗಳಿಂದ ನಾನಾ ಸಂಧಿಗಳಲ್ಲಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ನಾವು ನಿನ್ನೆಯ ತನಕ ಪರಮಾತ್ಮ, ಲಕ್ಷ್ಮೀದೇವಿ, ಬ್ರಹ್ಮವಾಯುಗಳ ಬಗ್ಗೆ ಕೇಳಿದ್ದೇವೆ. ಇವತ್ತು 4ನೆಯ ಕಕ್ಷ 9ನೇ ಪದ್ಯ. 9ನೇ ಪದ್ಯಕ್ಕೆ 4 ಅಂತ ನಂಬರ್ ಹಾಕೊಳ್ರಿ. 4 ಅಂದ್ರೆ ಇದು 4ನೇ ಕಕ್ಷ ಅಂತ ಅರ್ಥ ಅದು. ಆದ್ದರಿಂದ 4ನೇ ಪದ್ಯವನ್ನ ಇವತ್ತು ನೋಡೋಣ. 4ನ ಮುಂದಿನ ಪದ್ಯಗಳನ್ನು. ಸರಸವತಿ ಅಂತ ಕೂಡ ಇದೆ. ಸರಸವತಿ ವೇದಾತ್ಮಿಕಾ ಭುಜಿ ನರಹರಿ ಗುರು ಭಕ್ತಿ ಬ್ರಾಹ್ಮಿ ಪರಮ ಸುಖ ಬಲಪೂರ್ಣ ಶ್ರದ್ಧಾ ಪ್ರೀತಿ ಗಾಯತ್ರಿ ಗರುಡಶೇಷರ ಜನನಿ ಸಂಕರುಷಣ ಜಯಾತನುಜೆ ವಾಣೀಕರಣ ನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೇ. ಸರಸ್ವತಿ, ವೇದಾತ್ಮಿಕ, ಭುಜಿ ಪದಚ್ಛೇದ ಹೇಳ್ತಾ ಇದ್ದೀನಿ, ನರಹರಿ, ಗುರುಭಕ್ತಿ, ಬ್ರಾಹ್ಮಿ, ಪರಮ ಸುಖ ಬಲಪೂರ್ಣೆ, ಶ್ರದ್ಧಾ ಪ್ರೀತಿ ಗಾಯತ್ರಿ, ಗರುಡ ಶೇಷರ ಜನನಿ, ಶ್ರೀ ಸಂಕರುಷಣ ಜಯಾ ತನುಜೆ ವಾಣಿ ಕರಣ ನಿಯಾಮಕೆ ಚತುರ್ದಶ ಭುವನ ಸನ್ಮಾನ್ಯೆ ಅಂತ ಪದಚ್ಛೇದ. ಸರಸ್ವತೀ ದೇವಿಯರ ಮತ್ತು ಭಾರತೀ ದೇವಿಯರ ಬಗ್ಗೆ ವಿಶೇಷವಾಗಿ ಈ ಪದ್ಯದಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ನೋಡಬಹುದು. ಸರಸ್ವತಿ ವೇದಾಭಿಮಾನಿ, ಭುಜಿ ನರಹರಿ ಭಕ್ತಿ, ಗುರುಭಕ್ತಿ, ಬ್ರಾಹ್ಮಿ ಇವೆಲ್ಲ ಈಕೆಗೆ ಪದ್ಯಗಳು ಹೇಳಿದ್ದಾರೆ. ಇವಳು ಯಾರು ಸರಸ್ವತಿ ಅಂದರೆ ಪ್ರದ್ಯುಮ್ನಾಥ್ ಕೃತಿಜಾವಾಣಿ, ಕೃತಿರಮಣ ಪ್ರದ್ಯುಮ್ನಂದನೆ ಚತುರ್ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಅಂತ 1ನೇ ಸಂಧಿನಲ್ಲೇ ಜಗನ್ನಾಥದಾಸರು ನಮಸ್ಕಾರ ಮಾಡುವಾಗ ಈ ಸರಸ್ವತಿ ದೇವಿಗೆ ಹೇಳಿದ್ದಾರೆ. ಆದ್ದರಿಂದ ಸರಸ್ವತಿಯನ್ನ ಹೇಳೋದ್ರ ಜೊತೆಗೆ ವಾಯುಪತ್ನಿಯನ್ನ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಸರಸ್ವತಿ ಭಾರತೀ ದೇವಿಯರಿಬ್ಬರು ಸಮಾನ ಮತ್ತು ಭಾರತೀ ದೇವಿಯರು ಮುಂದಿನ ಸರಸ್ವತಿ ಪದವಿಗೆ ಬರೋದರಿಂದ ಎರಡೂ ನಾಮಗಳು ಅವರಿಗೆ ಸಲ್ಲತ್ತೆ ಎಂಬುದನ್ನು ಕೂಡ ನಾವು ಮನಗಾಣಬೇಕು. ಆದ್ದರಿಂದ ಸ್ವರೂಪದಲ್ಲಿಬ್ಬರು ಸಮಾನರಾಗಿದ್ದಾರೆ. ಅದಕ್ಕೆ ಒತ್ತು ಕೊಟ್ಟು ಪದವಿ ಪ್ರಯುಕ್ತ ವೈಲಕ್ಷಣ್ಯವನ್ನು ವಿವಕ್ಷೆ ಮಾಡದೆ ಅವರ ನಾಮಗಳನ್ನು ಜೊತೆಯಾಗಿ ಹೇಳಿದ್ದಾರೆ. ಸರಸ್ವತಿ ವೇದಾಭಿಮಾನಿ ಆದ್ದರಿಂದ ವೇದಾತ್ಮಿಕ ಅಂತ ಅವಳಿಗೆ ಹೆಸರು. ಸರ್ವ ವೇದಾಭಿಮಾನಿತ್ವಾತ್ ವೇದಾತ್ಮಿಕ. ಮತ್ತೆ ಅವಳಿಗೆ ಭುಜಿ ಅಂತ ಒಂದು ಹೆಸರಿದೆ. ಭುಜಿ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಭುಜ್ಯಂತೆ ಸರ್ವಭೋಗಾಂಸ್ತು ವಿಷ್ಣು ಪ್ರೀತ್ಯರ್ಥಮೇವಚ ಅತಸ್ತು ಭಾರತೀ ಜ್ಞೇಯ ಭುಜಿ ಸಂಜ್ಞಾ ಖಗೋತ್ತಮ ಅಂತ. ಏನೇನು ಭಗವಂತ ತನ್ನ ಯೋಗ್ಯತೆಯಲ್ಲಿ ಭೋಗಗಳನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಭೋಗ ಮಾಡುವಾಗ ಪರಮಾತ್ಮ ಪ್ರೀತನಾಗಲಿ ಅಂತ. ಇದಕ್ಕೇನು ಕಷ್ಟಪಡಬೇಕಾಗಿಲ್ಲ ನೋಡ್ರಿ. ಭೋಗಗಳನ್ನು ಮಾಡುವಾಗ ಎರಡೂ ರೀತಿಯ ಭೋಗ, ಸುಖ ಭೋಗ, ದುಃಖ ಭೋಗ. ದುಃಖವನ್ನು ವಿಷ್ಣು ಪ್ರೀತಿಯಾಗಲಿ, ದುಃಖದ ಜೊತೆಗೆ ಸುಖವೂ ಪರಮಾತ್ಮನ ಪ್ರೀತಿಯಾಗಲಿ ಅಂತ
ಎರಡನ್ನೂ ಭಗವಂತನಿಗೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡ್ತಾಳೆ. ಆದ್ರಿಂದ ಅವಳಿಗೆ ಭುಜಿ ಅಂತ ಹೆಸರು, ಒಳ್ಳೆ ಊಟವನ್ನ ಮಾಡೋಳು ಅಂತ. ಒಳ್ಳೆ ಊಟವನ್ನ ಮಾಡ್ತಾಳೆ. ಮತ್ತೆ ಇನ್ನೊಂದು ಇವಳದು ಹೆಸರು ಏನಪ್ಪಾ ಅಂದ್ರೆ ನರಹರಿ ಜೊತೆಗೆ ಗುರುಭಕ್ತಿ. ನರಹರಿ ಮತ್ತು ಗುರು ಯಾರು ಅಂದ್ರೆ ಅವಳಿಗೆ ಗುರು ಆಗಿರತಕ್ಕಂಥವರು ಬ್ರಹ್ಮದೇವರು ಅಥವಾ ವಾಯುದೇವರು. ಭಾರತೀ ದೇವಿಯರಿಗೆ ಪರಮಾತ್ಮನಲ್ಲಿ ಮತ್ತು ವಾಯುದೇವರಲ್ಲಿ ಗುರುಸ್ತು ವಾಯುರೇವೋಕ್ತಃ ತಸ್ಮಿನ್ ಭಕ್ತಿಯುತ ಸದಾ ಅತಃ ಗುರುಭಕ್ತಿ. ವಾಯುದೇವರಲ್ಲಿ ಭಾರತೀ ದೇವಿ ಸದಾ ಭಕ್ತಿಯನ್ನ ಮಾಡುತ್ತಾಳೆ. ಗಂಡನ ವಿನಃ ಬೇರೊಬ್ಬರನ್ನ ತಾನು ಭಕ್ತಿ ಮಾಡೋದಿಲ್ಲ, ಗಂಡನಲ್ಲೇ ವಿಶಿಷ್ಟವಾದ ಭಕ್ತಿಯನ್ನ ಮಾಡುತ್ತಾಳೆ. ಹಾಗಾಗಿ ಅವಳಿಗೆ ಗುರುಭಕ್ತಿ ಅಂತ ಹೆಸರು. ಬ್ರಹ್ಮದೇವರ ಮಡದಿಯಾದ್ದರಿಂದ ಬ್ರಾಹ್ಮಿ ಅಂತ ಹೆಸರು. ವಿಷ್ಣು ಪ್ರೀತ್ಯರ್ಥಂ ಸರ್ವಭೋಗಾ ಭುಜ್ಯಂತೆ ಅತಃ ಅವಳು ಈ ರೀತಿಯಾಗಿ ಆಗಿದ್ದಾಳೆ. ಜೊತೆಗೆ ಇವಳನ್ನ ಶ್ರದ್ಧಾ ಪ್ರೀತಿ ಗಾಯತ್ರಿ ಪರಮ ಸುಖ ಬಲಪೂರ್ಣೆ, ಶ್ರೇಷ್ಠವಾಗಿರತಕ್ಕಂತಹ ಸುಖ ಸ್ವರೂಪಳಾಗಿದ್ದಾಳೆ, ಬಲಪೂರ್ಣಳಾಗಿದ್ದಾಳೆ. ಹೀಗೆಲ್ಲ ಸರಸ್ವತಿ ದೇವಿಯ ಬಗ್ಗೆ ಇಲ್ಲಿ ನಿರೂಪಣೆಯನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಇವರದೊಂದು ವಿಶೇಷ ಏನಪ್ಪಾ ಅಂದ್ರೆ ಗರುಡ ಶೇಷರ ಜನನಿ, ಗರುಡ ಶೇಷರಿಗೆ ಜನನಿಯಾಗಿದ್ದಾಳೆ. ಮತ್ತು ಸಂಕರ್ಷಣ ಜಯಾ ತನುಜ ವಾಣಿ, ಮತ್ತೆ ಈಕೆ ಏನಾಗಿದ್ದಾಳೆ ಅಂದ್ರೆ ಸಂಕರ್ಷಣ ಜಯಾ ತನುಜೆ ಆಗಿದ್ದಾಳೆ. ಇವರಿಬ್ಬರಿಗೆ ತಾನು ಮಗಳಾಗಿ ಹುಟ್ಟಿರತಕ್ಕಂಥವಳಾಗಿದ್ದಾಳೆ. ಕರ್ಣ ನಿಯಾಮಕೆ, ಎಲ್ಲ ಇಂದ್ರಿಯಗಳಿಗೆ ನಿಯಾಮಕಳಾಗಿದ್ದಾಳೆ. ಅದಕ್ಕೆ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತ್ತಿಹ ಅಂತ ಮೊದಲನೇ ಸಂಧಿಯಲ್ಲಿ 24 ತತ್ವಗಳಿಗೆ ಅಭಿಮಾನಿ ಅಂತ ಹೇಳಿದ್ರು. ಹೌದು, 24 ತತ್ವಗಳಿಗೆ ಅಭಿಮಾನಿ ಅಂತ ನೀವು ಹೇಳಿದ್ರೆ ಆ ತತ್ವದಲ್ಲಿ ಮಹತ್ತತ್ವವು ಸೇರುತ್ತಲ್ಲ. ಮಹತ್ತತ್ವಕ್ಕೆ ಕೆಳಗಿನ ತತ್ವದವರು ಮೇಲಿನ ತತ್ವಕ್ಕೆ ಹೆಂಗೆ ಅಭಿಮಾನಿಗಳಾಗುತ್ತಾರೆ ಅಂತ ಒಂದು ಸಂದೇಹ. ಆದರೆ ಮುಖ್ಯಾಭಿಮಾನಿಗಳು ದೊಡ್ಡವರೇ. ಅಮುಖ್ಯಾಭಿಮಾನಿಗಳಾಗಿ ಇತರ ತತ್ವಗಳಿಗೂ ನಮ್ಮಲ್ಲಿ ಮಾತ್ರ ಅಭಿಮಾನಿಗಳಾಗಿರ್ಲಿಕ್ಕೆ ಸಾಧ್ಯ. ಇವಾಗ ಧರಾ ಶನೇಶ್ವರಿದ್ದಾರೆ, ಪೃಥ್ವಿ ತತ್ವಕ್ಕೆ ಅಭಿಮಾನಿಯಾಗಿದ್ದಾರೆ. ಅವರು ಮೇಲ್ಗಡೆ ತತ್ವಕ್ಕೂ ಸಹಿತ ನಮ್ಮಲ್ಲಿ ಅಭಿಮಾನಿಗಳಾಗಿರಬಹುದು. ಇದು ಭಗವಂತ ಮಾಡಿದ ಅನುಗ್ರಹ. ಆದ್ರಿಂದ ಭಾರತೀ ದೇವಿಯರು ಸಹಿತ ಚತುರ್ಧ ವಿಂಶತಿ ತತ್ವಪತಿ ದೇವತೆಗಳಿಗೆ ಅವಳು ಗುರು ಅಂತ ಅನಿಸಿರ್ತಕ್ಕಂಥವಳಾಗಿದ್ದಾಳೆ. ಆದ್ರಿಂದ ಹೀಗೆ ವೇದಾತ್ಮಿಕ ಸರಸ್ವತಿ ವೇದಾಭಿಮಾನಿ, ಆದ್ರಿಂದ ವೇದಾತ್ಮಿಕ. ವಿಷ್ಣು ಪ್ರೀತ್ಯರ್ಥವಾಗಿ ಸರ್ವಭೋಗಗಳನ್ನು ಭೋಜನ ಮಾಡುವುದರಿಂದ ಭುಜಿ, ಅವಳೇ ಭಾರತಿ. ನರಹರಿ ಭಕ್ತಿ ಗುರುಭಕ್ತಿಗಳಿಗೆ ಅಭಿಮಾನಿ. ಆದ್ದರಿಂದ ನಮಗೆ ದೇವರಲ್ಲಿ ಭಕ್ತಿ ಬರಬೇಕು, ಗುರುಗಳಲ್ಲಿ ಭಕ್ತಿ ಬರಬೇಕು ಅಂದ್ರೆ ಭಾರತೀ ದೇವಿಯರ ಆರಾಧನೆ ಮಾಡಬೇಕು. ಭಾರತೀ ದೇವಿಯರ ಆರಾಧನೆ ಮಾಡಿದರೆ ಪರಮಾತ್ಮನಲ್ಲಿ ಭಕ್ತಿಯನ್ನು ಕೊಡ್ತಾಳೆ, ಗುರುಗಳಲ್ಲೂ ಭಕ್ತಿಯನ್ನು ಕೊಡ್ತಾಳೆ. ಆದ್ರಿಂದ ಅವಳಿಗೆ ಅದೇ ಹೆಸರನ್ನಿಟ್ಟಿದ್ದಾರೆ. ಮತ್ತೆ ಭುಜಿನಾಮಕ ಚಿತ್ತನಾಮಕ ವಾಯುದೇವರ ಪತ್ನಿಯಾಗಿದ್ದಾಳೆ. ರೋಚನ ನಾಮಕ ಇಂದ್ರಾವತಾರ, ನಾವು ಹಿಂದೆ ಕೇಳಿದ್ದೀವಿ ವಾಯುದೇವರ ಬಗ್ಗೆ ಕೇಳುವಾಗ ರೋಚನ ಅಂತ. ಆ ವಾಯುವಿನ ಪತ್ನಿ ಶ್ರದ್ಧಾ ಎಂಬುದಾಗಿ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ಇದೆಲ್ಲವೂ ಸಹಿತ ನಾವು ನೋಡತಕ್ಕಂಥವರಾಗ್ತೀವಿ. ಜೊತೆಗೆ ಇವಳನ್ನು ಸನ್ಮಾನ್ಯೆ ಅಂತ ಕರೆದಿದ್ದಾರೆ. ಚತುರ್ದಶ ಭುವನ ಸನ್ಮಾನ್ಯೆ, 14 ಲೋಕಗಳಲ್ಲಿ ಇವಳು ಸನ್ಮಾನ್ಯಳಾಗಿರ್ತಕ್ಕಂಥವಳಾಗಿದ್ದಾಳೆ ಭಾರತೀ ದೇವಿ. ಈ ಭಾರತೀ ದೇವಿಯ ಬಗ್ಗೆ ಹೆಚ್ಚು ವಿಷಯಗಳನ್ನ ಮಹಾಭಾರತದಲ್ಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ನಾವು ಕೇಳಿ ತಿಳ್ಕೋಬಹುದು. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಾರತೀ ದೇವಿಯರನ್ನ ಶಚಿ, ಶ್ಯಾಮಲಾ, ಉಷಾ, ಉಮಾ 4 ಜನರು ಬ್ರಹ್ಮದೇವರಿಗೆ ಮೋಸವನ್ನು ಮಾಡಲಿಕ್ಕೆ ಹೋಗಿ ಹುಡುಗಾಟಿಕೆಯನ್ನು ಮಾಡಿ ತಾವು ಕೊನೆಗೆ ಶಾಪಗ್ರಸ್ತರಾಗಿ ಅನ್ಯ ಪುರುಷರ ವೇಷ ಬರಬೇಕು ಎನ್ನುವ ಒಂದು ಪರಿಸ್ಥಿತಿ ಬಂದಾಗ ಭಾರತೀ ದೇವಿಯರನ್ನ ಪ್ರಾರ್ಥನೆ ಮಾಡಿ ತಪಸ್ಸು ಮಾಡಿ 10,000 ವರ್ಷಗಳ ಪರ್ಯಂತರವಾಗಿ ನಮಗೆ ಬೇರೆ ಪುರುಷರ ಸ್ಪರ್ಶವಾಗಬಾರದು, ನೀವು ಬಂದರೆ ನಿಮ್ಮನ್ನು ವಾಯುದೇವರು ಮಾತ್ರ ಸ್ಪರ್ಶ ಮಾಡ್ತಾರೆ ಎಂಬುದಾಗಿ ಹೇಳಿ ಅವರನ್ನು ಒಲಿಸಿಕೊಂಡು ಭಾರತೀ ದೇವಿಯರಲ್ಲಿ ಇವರೆಲ್ಲರೂ ಸಹಿತ ಸೇರಿ ಬಂದಿದ್ದಾರೆ. ಭಾರತೀ ದೇವಿಯರಿಗೆ ಪ್ರಾರಬ್ಧ ಕರ್ಮದಿಂದ ಬಂದವರಲ್ಲ. ಇಲ್ಲಿಯ ತನಕ ಇವರಿಗೆ ಪ್ರಾರಬ್ಧ ಕರ್ಮ ಇಲ್ಲ. ಪರಶುಕ್ಲರಿಗೆ, ಸರಸ್ವತಿ ಭಾರತೀ ದೇವಿಯರಿಗೆ, ವಾಯುದೇವರಿಗೆ, ಲಕ್ಷ್ಮೀ ದೇವಿಗೆ ಪರಶುಕ್ಲರು ಅಂತಾರೆ. ಪರಶುಕ್ಲ ತ್ರಯರಿವರು. ಇವರಿಗೆ ಯಾವತ್ತೂ ಸಹಿತ ಜನ್ಮಾದಿಗಳಿಲ್ಲ, ಹುಟ್ಟುಗಳಿಲ್ಲ, ಮರಣಗಳಿಲ್ಲ. ಆದ್ದರಿಂದ ಇಂಥ ಮಹಾಮಹಿಮೋಪೇತಳಾಗಿರ್ತಕ್ಕಂಥವಳು ಭಾರತೀ ದೇವಿ. ಇಷ್ಟನ್ನು ಹೇಳಿ ಈಕೆಯ ಬಗ್ಗೆ ಹೇಳಿ ಸರಸ್ವತಿ, ಶ್ರದ್ಧಾ, ಗಾಯತ್ರಿ, ಸಾವಿತ್ರಿ ಅಂತ 4 ಸರಸ್ವತಿಯ ರೂಪಗಳು ಎಂಬುದನ್ನು ನಾವು ಇಲ್ಲಿ ನೋಡ್ತಕ್ಕಂಥವರಾಗುತ್ತೇವೆ. ಇನ್ನಿದಾದ ಮೇಲೆ ನಾವು ನೋಡ್ತಕ್ಕಂತಹ ಮತ್ತೊಂದು ಪದ್ಯ 10ನೇ ಪದ್ಯ. ಅಲ್ಲಿಯೂ ಕೂಡ ನಾವು ಭಾರತೀ ದೇವಿಯ ರೂಪಗಳನ್ನು ಹೇಳ್ತಾರೆ. ಬಹಳ ವಿಸ್ತಾರವಾಗಿ ಇದನ್ನು ನಾವು ತಿಳಿಯಬಹುದು. ಸಮಯಾವಕಾಶ ಇಲ್ಲ, ಆದ್ದರಿಂದ
ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಇವರೆಲ್ಲ ಯಾವ್ಯಾವ ರೂಪಗಳನ್ನು ಎಲ್ಲೆಲ್ಲಿ ಧಾರಣ ಮಾಡಿದ್ರು, ಏನೇನು ಮಾಡಿದ್ರು ಎಂಬುದನ್ನೆಲ್ಲ ಕೂಡ ನಿರೂಪಣೆ ಮಾಡಿದ್ದಾರೆ. ಆ 10ನೇ ಪದ್ಯವನ್ನು ನೋಡೋಣ. ಕಾಳಿ ದ್ರೌಪದಿ, ಕಾಳಿ ಕಾಶಿಜೆ ಅಂತ ಕೂಡ ಪದಚ್ಛೇದ ಇದೆ. ಕಾಳಿ ದ್ರೌಪದಿ ಕಾಶಿಜ ಪಾಂಚಾಲಿ, ಕಾಳಿ ಕಾಶಿಜೆ ವಿಪ್ರಜೆ ಪಾಂಚಾಲಿ, ಹೀಗೆಲ್ಲ ಪದಚ್ಛೇದ ಬಹಳಷ್ಟು ವ್ಯತ್ಯಾಸಗಳು ಅಲ್ಲಲ್ಲಿ ಆಗಿರ್ತಕ್ಕಂಥದ್ದಾಗಿದೆ. ಯಾವುದು ಜನರು ಹೆಚ್ಚು ಉಪಯೋಗಿಸ್ತಾರೆ ಅಲ್ಲಿ ಪಾಠಾಂತರಗಳು ಬರುತ್ತೆ. ಇದು ನೋಡ್ರಿ, ಹರಿಕಥಾಮೃತಸಾರವನ್ನು ಬಹಳ ಜನ ಉಪಯೋಗಿಸ್ತಾರೆ, ದೇವರ ನಾಮಗಳನ್ನು ಬಹಳ ಜನ ಉಪಯೋಗಿಸ್ತಾರೆ, ಅಲ್ಲೆಲ್ಲ ಪಾಠಾಂತರ ಬರುತ್ತೆ. ಆದರೆ ಸುಳಾದಿಗಳಲ್ಲಿ ಪಾಠಾಂತರ ಬರಲ್ಲ. ಯಾಕೆಂದ್ರೆ ಅನೇಕರಿಗೆ ಗೊತ್ತಿರ್ತಕ್ಕಂಥದ್ದು ಕೇವಲ ಪಂಚರತ್ನ ಸುಳಾದಿಗಳು. ಅದು ಇತ್ತೀಚೆಗೆ ಕೆಲವು ದಿವಸಗಳಲ್ಲಿ ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ಯೂಟ್ಯೂಬ್ ಎಲ್ಲ ಬಂದ ಮೇಲೆ ಅದರೊಳಗೆಲ್ಲ ವಿಸ್ತಾರವಾಗಿ ಅದನ್ನು ಗಾನ ಮಾಡಿ ಹಾಡಿದ್ರಿಂದ ಪಂಚರತ್ನ ಸುಳಾದಿಗಳು ಅಂತ ಪ್ರಸಿದ್ಧವಾಗಿದೆ. ಆದರೆ ಸುಳಾದಿಗಳಲ್ಲಿ ಹೆಚ್ಚು ಪಾಠಾಂತರಗಳ ಅವಕಾಶ ಇಲ್ಲ. ಈ ಪದ್ಯಗಳಲ್ಲಿ ಹರಿಕಥಾಮೃತಸಾರದಲ್ಲಿ ಹೆಚ್ಚು ಪಾಠಾಂತರಗಳ ಗಲಾಟೆ ಎಂಬತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ನೋಡ್ರಿ ಎಷ್ಟು ವ್ಯತ್ಯಾಸ ಇದೆ. ಕಾಳಿದ್ರೋ ಉಪದಿ ಕಾಶಿಜ, ಕಾಳಿ ಕಾಶಿಜ ವಿಪ್ರಜೆ ಪಾಂಚಾಲಿ ಶಿವಕನ್ಯಾ ಇಂದ್ರಸೇನಾ ಕಾಲಮಾನಿ ಚಂದ್ರ ವಿದ್ಯುನ್ನಾಮ ಭಾರತಿಗೆ, ಚಂದ್ರ ದ್ಯುಸಭಾ ನಾಮ ಭಾರತಿಗೆ. ಗಾಳಿ ಬ್ರಹ್ಮರ, ಗಾಳಿ ಅಂತ ದೊಡ್ಡ ಗಾ ಇಟ್ಟಾರೆ. ಇದು ಹೇಳುವಾಗ ಬಂದ ವ್ಯತ್ಯಾಸ ಗಾಳಿ ಅಂತ. ಯಾಕೆಂದ್ರೆ ಛಂದೋಬದ್ಧ ಮಾಡಿದಾಗ ಯಾವೊಂದು ಗುರು ಲಘುಗಳ ವ್ಯತ್ಯಾಸ ಆಗಬಾರ್ದು, ಅದಕ್ಕೆ ಅದನ್ನು ನಾವು ಇಟ್ಕೋಬೇಕು. ಗಾಳಿ ಬ್ರಹ್ಮರ, ಗಾಳಿ ಅಲ್ಲ, ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಂದ ಆವಾಗ, ಪತಿಗಳಿಗಿಂದ ಆವಾಗ. ಪದಚ್ಛೇದ ಕಾಳಿ, ದ್ರೌಪದಿ, ಕಾಶಿಜ ಅದು ಇಟ್ಕೊಡ್ರಿ. ಪಾಂಚಾಲಿ, ಶಿವಕನ್ಯಾ, ಶಿವಕನ್ಯಾ ಇಂದ್ರಸೇನಾ ಅಂತಿದೆ. ಶಿವಕನ್ಯಾ ಇಂದ್ರಸೇನಾ, ಕಾಲಮಾನಿ ಚಂದ್ರ, ವಿದ್ಯುನ್ನಾಮ ಭಾರತಿಗೆ, ಇದಿಷ್ಟು ಭಾರತಿಗೆ ಅಂತ ಇಟ್ಕೋಬೇಕು, ಭಾರತೀ ದೇವಿಯರಿಗೆ ಅಂತ. ಹೀಗೆ ಭಾರತೀಯವರಿಗೆ ಇವರೆಲ್ಲರೂ ಕೂಡ ಗಾಳಿ ಬ್ರಹ್ಮನ ಯುವತಿಯರು 751 ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಂದ. ಗಾಳಿ ಬ್ರಹ್ಮರ ಯುವತಿಯರು 751 ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಗಿಂದ ಆವಾಗ. ಇನ್ನು ಮುಂದೆ ನೋಡದೆ ಹೋದರೆ ತಮ್ಮ ಗಂಡಂದರಿಂದ ಈ ಸರಸ್ವತಿ ಭಾರತೀಯರು 100 ಗುಣ ಕಮ್ಮಿಯಾಗಿದ್ದಾರೆ. ಇದರಲ್ಲಿ ಬೃಹತ್ತಾರತಮ್ಯ ಸಂಧಿಯಲ್ಲಿ ಆವೇಶ, ಅಂಶ, ಗುಣ ಇದೆಲ್ಲವನ್ನೂ ಕೂಡ ಸಹಿತ ಹೇಳ್ತಾರೆ. ಗುಣತಾರತಮ್ಯ ಸಂಧಿಯಲ್ಲಿ ಹೇಳಿದ್ದಾರೆ. ಇಲ್ಲೂ ಸಹಿತ ಅಂಶ, ಆವೇಶ, ಅವತಾರ, ಗುಣ ಎಲ್ಲವನ್ನೂ ಕೂಡ ಜಗನ್ನಾಥದಾಸರು ನಮಗೆ ಸ್ಪಷ್ಟ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡೋಣ. ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಳು ಕಾಳಿ ಅಂತ, ಪಾಂಚಾಲ ರಾಜನ ಮಗಳಾಗಿ ಹುಟ್ಟಿದ್ದಳು ದ್ರುಪದ ರಾಜನ ಮಗಳು ದ್ರೌಪದಿ, ಶಿವಕನ್ಯಾ ಅಂತ ಇಂದ್ರಸೇನ, ಕಲಾಭಿಮಾನಿನಿ ಚಂದ್ರೆ, ವಿದ್ಯುನ್ನಾ ಮಕ್ಕಳು ಭಾರತಿ, ಬ್ರಹ್ಮವಾಯುವರ ಪತ್ನಿಯರಾದ ಸರಸ್ವತಿ ಭಾರತೀಯರು 7, 49 ಮತ್ತು 51. ನೋಡ್ರಿ ಹೇಗೆ ಕೂಡಿಸ್ತಾರೆ ಜಗನ್ನಾಥದಾಸರು. 100 ಗುಣ ಅನ್ಲಿಕ್ಕೆ ಅವರಿಗೆ ಛಂದಸ್ಸು ಕೊಡಬೇಕು. ಛಂದಸ್ಸು ಕೊಡ್ಲಿಕ್ಕೋಸ್ಕರವಾಗಿ ಇವಾಗಿನ ಕೆಲವರೆಲ್ಲ ಪದ್ಯಗಳನ್ನ, ನಾಮಗಳ, ದೇವರ ನಾಮಗಳನ್ನೆಲ್ಲ ಬರೀತಾರೆ. ಜಗನ್ನಾಥದಾಸರದು ಜಾಸ್ತಿ ಚತುಷ್ಟಯರದು ಮತ್ತೆ ಪ್ರಾಣೇಶ್ ದಾಸರು, ಪ್ರಸನ್ನದಾಸರು ಇವರೆಲ್ಲ ಪದ್ಯಗಳಲ್ಲಿ ಇರ್ತಕ್ಕಂಥ ಒಂದು ಗಟ್ಸು ಈಗಿನ ಕಾಲದ ಆಧುನಿಕರ ಕಾವ್ಯಗಳಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದು ಅಷ್ಟೊಂದು ಸ್ವಾರಸ್ಯವಾಗಿ ಜಗನ್ನಾಥದಾಸರು ಬರೀತಾರೆ. 7 49 51 ಗುಣದಿಂದ 7 49 51 ಇದನ್ನು ಬಿಡಿಸಬೇಕಾದ್ರೆ ನಮಗೆ ಶತಗುಣಾಧವಾಹ ಅಂತ ಇರೋದನ್ನ ಇಟ್ಟುಕೊಂಡು ಇದನ್ನು ಗುಡಿಸ್ಬೇಕೇ ಹೊರತು ಮೂಲದ ಗರುಡ ಪುರಾಣದ ನಮಗೆ ಬಲ ಇಲ್ಲದೆ ಹೋದ್ರೆ ಇದನ್ನ ಹೊಂದಿಸೋದು ಬಹಳ ಕಷ್ಟ ಆಗುತ್ತೆ. 7 49 ಅಥವಾ 7 ಅಂತ ಇಟ್ಕೊಂಡ್ರೆ 7 + 7 14 ಆಗಿಬಿಡುತ್ತೆ. 7 + 7 14 + 51 ಅಂತ ಮಾಡ್ಕೊಂಡ್ರೆ 14 + 51 ಅಂತಾದ್ರೆ 5 6 65 ಆಗಿಬಿಡುತ್ತೆ. ಅದಕ್ಕೆ ಯಾವುದೇ ಒಂದು ವಿಚಾರವನ್ನು ಮಾಡುವಾಗ ಪೂರ್ವವಾದ ಸರ್ವಮೂಲಾದಿ ಗ್ರಂಥಗಳು, ಪುರಾಣಗಳ ಹಿನ್ನೆಲೆಯನ್ನಿಟ್ಟುಕೊಂಡೇ ನಾವು ಇದನ್ನು ಮಾಡಬೇಕು ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರ ಅದು ಅರ್ಥವಾಗುತ್ತೆ. ಆದ್ರಿಂದ ಹೀಗೆ 100 ಗುಣಗಳಿಂದ ಇವರು ಕಡಿಮೆಯಾಗಿದ್ದಾರೆ ತಮ್ಮ ಶ್ರೇಷ್ಠರಾಗಿರ್ತಕ್ಕಂತಹ ಗಂಡನಿಂದ ಇವರೆಲ್ಲರೂ ಕೂಡ ಎಂಬುದನ್ನ ನಾವು ನೋಡಬಹುದು. ಇನ್ನು ಕಾಳಿ ಇವರೆಲ್ಲ ಎಲ್ಲೆಲ್ಲಿ ಬಂದಿದ್ದಾರೆ ಎಂಬುದನ್ನು ಕೂಡ ಹೇಳಿದ್ದಾರೆ. ಆ ಸರಸ್ವತಿ ದೇವಿಯ ಮತ್ತು ಭಾರತೀ ದೇವಿಯರಿಬ್ಬರ ಬಗ್ಗೆ ಹೇಳಿ ಇಲ್ಲಿ ಭಾರತೀ ದೇವಿಯರ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ. ಶಿವಕನ್ಯಾ, ಇಂದ್ರಸೇನಾ ಅಂತ ಇವರೆಲ್ಲ ಬಂದದ್ದು ಭಾರತೀ ದೇವಿಯರ ಅವತಾರ. ಭಾರತೀ ದೇವಿಯರು ತಾವೇ ಅವತಾರವನ್ನು ಮಾಡಿದರು. ಯಾರಿಗೋಸ್ಕರ?
ಶಚಿ, ಶ್ಯಾಮಲ, ಕುಶ, ಉಮೇರಿಗೋಸ್ಕರವಾಗಿ ಒಂದೇ ದೇಹದಲ್ಲಿ ಬಂದಿರತಕ್ಕಂಥವರಾಗಿದ್ದರು. ಪಾಂಚಾಲಿ ರೂಪದಲ್ಲಿ ಶಿವಕನ್ಯಾ, ಇಂದ್ರಸೇನ, ದ್ರೌಪದಿ, ಚಂದ್ರ ಜನ್ಮಗಳಲ್ಲಿ ಪಾರ್ವತಿ, ಶಚಿ, ಶ್ಯಾಮಲ, ಕುಶಾದೇವಿಯರ ಜೊತೆಗೆ ಒಂದೇ ದೇಹದಲ್ಲಿದ್ರು. ಧರ್ಮರಾಜನ ಸಂಪರ್ಕ ಪಾರ್ವತಿ ನಮ್ಮ ಭಾರತೀ ದೇವಿಗೆ ಆಗ್ತಿರ್ಲಿಲ್ಲ. ಯಾಕೆ ಅಂತಂದ್ರೆ ಅದೆಲ್ಲ ಬಹಳ ದೊಡ್ಡ ವಿಚಾರ ಇದೆ, ಅದನ್ನು ನಮಗೆ ಇವಾಗ ಹೇಳಲಿಕ್ಕೆ ಬರೋದಿಲ್ಲ, ಸಮಯ ಇಲ್ಲ. ಅದು ಮಹಾಭಾರತ ತಾತ್ಪರ್ಯ ನಿರ್ಣಯದ ಉಪನ್ಯಾಸದಲ್ಲಿ ಹೇಳಿದ್ದೇನೆ, ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು. ಆ ಉಪನ್ಯಾಸಗಳಲ್ಲಿ ಬಹಳ ವಿಸ್ತಾರವಾಗಿ ಆದಿಪರ್ವ ಮಹಾಭಾರತದ ಬಗ್ಗೆ ಹೇಳುವಾಗ ಆ ಆದಿಪರ್ವದಲ್ಲಿ ಇದೆಲ್ಲವನ್ನು ಕೂಡ ಅಂಶಾವೇಶ ಅವತಾರಗಳ ಬಗ್ಗೆ ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದೇವೆ. ಅಲ್ಲಿ ನೋಡಿದ್ರೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಕಾಳಿ, ದ್ರೌಪದಿ, ಕಾಶಿಜ, ಕಾಶಿರಾಜನ ಮಗಳಾಗಿ ಹುಟ್ಟಿದ್ದಾಳೆ, ಕಾಶಿರಾಜನ ಮಗಳಾಗಿ ಬಂದಿರತಕ್ಕಂಥವಳಾಗಿದ್ದಾಳೆ. ಆಮೇಲೆ ಪಾಂಚಾಲಿ ಆಗಿದ್ದಾಳೆ. ಅವಳಿಗೆ ಶಿವಕನ್ಯಾ, ಇಂದ್ರಸೇನ, ಕಾಲಮಾನಿ ಅಂತೆಲ್ಲ ಅವಳಿಗೆ ಹೆಸರಿರ್ತಕ್ಕಂಥದ್ದು. ಪಾಂಚಾಲ ಪುತ್ರಿ ದ್ರೌಪದಿ, ಅವಳೆ ಪಾಂಚಾಲ ರಾಜನ ಮಗಳು, ಅವಳಿಗೆ ಅದೊಂದು ಹೆಸರು. ಚಂದ್ರ, ವಿದ್ಯುನ್ನಾಮ ಭಾರತಿ ಅಂತ ಇವರೆಲ್ಲರೂ ಕೂಡ ತಾವು ಅನೇಕ ಕಾಲಗಳಲ್ಲಿ ಅವತಾರವನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರಾಗಿದ್ದಾಗಲೂ ಚಂದ್ರ ಅಂತ ಹೇಳಿ, ಹನುಮದ ಅವತಾರದಲ್ಲೂ ಚಂದ್ರ ಅಂತ ಅವತಾರ ಮಾಡಿದ್ಲು. ಶಂಕರಾಚಾರ್ಯರು ಹುಟ್ಟಿದ ಕಾರಡಿ ಗ್ರಾಮದಲ್ಲಿ ಶಂಕರ ಅನ್ನುವವರ ಮನೆಯಲ್ಲಿ ಹುಟ್ಟಿದ್ಲಂತೆ ಚಂದ್ರಾದೇವಿ. ಅವಳು ನಮ್ಮ ಹನುಮಂತ ದೇವರ ಅವತಾರದ ಕಾಲದಲ್ಲಿ, ಮಧ್ವಾಚಾರ್ಯ ಅವತಾರ ಕಾಲದಲ್ಲಿ ತಾನು ಬೇಗ ಸಣ್ಣ ಬಾಲ್ಯಾವಸ್ಥೆಯಲ್ಲಿ ಮರಣವನ್ನು ಹೊಂದಿದಳು ಅಂತ ಗರುಡ ಪುರಾಣ ನಮಗೆ ಹೇಳ್ತಾ ಇದೆ. ಅದರಂತೆ ಹನುಮದ ಅವತಾರದಲ್ಲೂ ಕೂಡ ಚಂದ್ರ ಅಂತ ಅವತಾರವನ್ನು ಮಾಡಿದ್ಲು. ಬೇಗ ಆಕೆಗೆ ಅವತಾರ ಸಮಾಪ್ತಿ ಆಯಿತು ಎಂಬುದನ್ನು ಕೂಡ ನಮಗೆ ಅದನ್ನ ಹೇಳ್ತಾ ಇದ್ದಾರೆ. ಹೀಗೆ ಶ್ರೇಷ್ಠವಾಗಿರತಕ್ಕಂಥ ಕಾಶಿರಾಜನಲ್ಲಿ ಭಾರತೀ ದೇವಿ ಕಾಳಿ ಎಂಬತಕ್ಕಂಥದ್ದಾಗಿ ಅವತಾರವನ್ನು ಮಾಡಿ ಶುದ್ಧವಾದ ಭಾರತೀ ರೂಪ ಅದು. ಭೀಮಸೇನ ದೇವರನ್ನು ಸ್ವಯಂವರದಲ್ಲಿ ಮದುವೆಯಾಗಿದ್ದಾಳೆ. ಆದ್ದರಿಂದ ದ್ರೌಪದಿ ದೇವಿಯಲ್ಲಿ ಭಾರತೀ ದೇವಿ, ಪಾರ್ವತಿ, ಶಚಿ, ಶ್ಯಾಮಲ, ಉಷಾ ಇವರುಗಳಿದ್ದಾರೆ. ಇದನ್ನು ಮಹಾಭಾರತ ಪ್ರಣಯದಲ್ಲಿ ಹೇಳಿದ್ದಾರೆ. ಇದಾದ ಮೇಲೆ ಶಿವಕನ್ಯಾ ಎಂಬತಕ್ಕಂಥದ್ದು ಒಂದು ರೂಪ. ಇವರೆಲ್ಲ ನಾಲ್ಕು ರೂಪಗಳನ್ನು ಧಾರಣ ಮಾಡಿ ಬಂದಿದ್ದಾರೆ. ಇಂದ್ರಸೇನ, ದ್ರೌಪದಿ, ಚಂದ್ರ, ಹೀಗೆಲ್ಲ ಇದು ಶ್ರೇಷ್ಠವಾಗಿರ್ತಕ್ಕಂಥ ರೂಪಗಳೆಲ್ಲ ಬಂದಿದೆ ಎಂಬುದನ್ನು ನಾವು ತಿಳಿಯಬೇಕು. ವೇದಿ ಮಧ್ಯಾತ್ ಸಮದ್ಭೂತ ಭೀಮಸೇನಾರ್ಥಮೇವ ಚ, ಭೀಮಸೇನ ದೇವರಿಗೋಸ್ಕರವಾಗಿ ಭಾರತೀ ದೇವಿ ವೇದಿ ಮಧ್ಯಾತ್, ಯಾವುದು ಯಜ್ಞವೇದಿಕೆಯ ಮಧ್ಯದಿಂದ ತಾನು ಹುಟ್ಟಿ ಬಂದಿದ್ದಾಳೆ, ಅಯೋನಿಜಿಯಾಗಿ ಬಂದಿದ್ದಾಳೆ. ದ್ರೌಪದಿ ದೇವಿಯ ಮಹಿಮೆ ಬಹಳ ವಿಸ್ತಾರವಾಗಿದೆ. ಅವಳು ಕನ್ಯೆಯಾಗಿ ಬಂದಿದ್ದಾಳೆ ಮತ್ತು ಯಾವುದೇ ವಿಧವಾಗಿರ್ತಕ್ಕಂಥ ತಂದೆ ತಾಯಿಗಳ ರೇತ ಸಂಪರ್ಕ ಇಲ್ಲದಂತೆ ಅವತಾರವನ್ನು ಮಾಡಿದ್ದಾಳೆ. ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ದ್ರೌಪದಿ ದೇವಿಯ ಒಂದು ರೂಪ. ದ್ರುಪದರಾಜನ ಮಗಳಾಗಿ ಪಾಂಚಾಲ ದೇಶಕ್ಕವನು ಒಡೆಯನಾಗಿದ್ದರಿಂದ ಪಾಂಚಾಲಿ ಅಂತ, ಯಜ್ಞದಲ್ಲಿ ಹುಟ್ಟಿದ್ದರಿಂದ ಯಜ್ಞಸೇನಿ ಅಂತ ಹೇಳಿ, ಯಾಜ್ಞಸೇನಿ ಅಂತ ಹೇಳಿ, ಕಪ್ಪಗಿದ್ದರಿಂದ ಕೃಷ್ಣ ಎಂಬುದಾಗಿ ಇವೆಲ್ಲ ನಾಮಕರಣಗಳು ಆಕೆಗಿದೆ. ಹೇಳಿದ್ನೆಲ್ಲ ಆದಿಪರ್ವದ ಪ್ರವಚನದಲ್ಲಿ ನೀವು ಅದನ್ನು ಕೇಳಬಹುದು. ವಿಸ್ತಾರವಾಗಿ ಬಂದಿದೆ ಆದಿಪರ್ವದ ಪ್ರವಚನ. ಹೀಗೆ ಕೃಷ್ಣಾಶ್ಚ ಪಾರ್ಥಾನ್ ಚತುರೋ ವಿಗಾಯ, ಹೀಗೆ ಭೀಮನಿಗೋಸ್ಕರವಾಗಿಯೇ ಅವತಾರವನ್ನು ಮಾಡಿರ್ತಕ್ಕಂಥ ರೂಪ ಅದು ಶ್ರೇಷ್ಠವಾಗಿರ್ತಕ್ಕಂಥ ಕಾಶಿರಾಜನ ಮಗಳಾಗಿ ಹುಟ್ಟಿರ್ತಕ್ಕಂಥದ್ದು. ಸ್ವಯಂವರದಲ್ಲಿ ತಾನು ಅದನ್ನು ಸ್ವೀಕಾರ ಮಾಡಿರ್ತಕ್ಕಂಥವಳಾಗಿದ್ದಾಳೆ. ಇಲ್ಲಿ ದ್ಯುನಾಮಕಾಂತ ಇದೆ, ವಿದ್ಯುನ್ನಾಮಕಾಂತ ಕೂಡ ಇದೆ. ಎರಡೂ ವ್ಯಾಖ್ಯಾನಕಾರರು ಸಂಕರ್ಷಣ ಒಡೆಯರು ಮತ್ತು ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ತಾವು ಪ್ರಮಾಣಗಳನ್ನು ಕೊಡ್ತಾರೆ. ವಿದ್ಯುತ್ ಅಂತ ದ್ಯುನಾಮಕ ಭಾರತಿಗೆ. ಗಾಳಿ ಬ್ರಹ್ಮರ ಯುವತಿಯರು, ಗಾಳಿ ಅಂದ್ರೆ ವಾಯುದೇವರು, ಬ್ರಹ್ಮ ಅಂದ್ರೆ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮ. ಗಾಳಿ ಬ್ರಹ್ಮರು ವಾಯುದೇವರು ಮತ್ತು ಬ್ರಹ್ಮದೇವರ ಯುವತಿಯರು ಹೆಂಡಂದ್ರು 7 51 ಗುಣದಿಂ. 7 49 ಮತ್ತು 51, 49 ಪ್ಲಸ್ 51 ಆದ್ರೆ 100 ಗುಣದಿಂದ ಕೀಳು ಎನಿಪರು ತಮ್ಮ ಪತಿಗಳಿಂದ, ತಮ್ಮ ಗಂಡನಿಂದ ಯಾವಾಗಲೂ ಕಡಿಮೆ ಅಂತ ಅನಿಸ್ತಾರೆ ಎಂಬುದನ್ನ ಹೀಗೆ 10ನೇ ಪದ್ಯದಲ್ಲಿ 4ನೇ ಕಕ್ಷದ ಇವರ ಬಗ್ಗೆ ಹೇಳಿ ಮುಗಿಸಿದ್ದಾರೆ. ಇಲ್ಲಿಗೆ 4ನೇ ಕಕ್ಷ ಮುಗಿಯಿತು. ಇನ್ನು ಮುಂದಿನ ಪದ್ಯದಿಂದ 11ನೇ ಪದ್ಯದಿಂದ 5 ಅಂತ ಹಾಕೊಳ್ರಿ. ಹೀಗೆ ಕಾಳಿ ದ್ರೌಪದಿ ಕಾಶಿ ಜಾ ಪಾಂಚಾಲಿ ಶಿವಕನ್ಯ ಇಂದ್ರಸೇನಾ ಕಾಲಮಾನಿ ಚಂದ್ರೆ ವಿದ್ಯುನ್ನಾಮ ಭಾರತಿಗೆ. ಗಾಳಿ ಬ್ರಹ್ಮರ ಯುವತಿಯರು 7 51 ಗುಣದಿಂ ಕೀಳು ಎನಿಪರು ತಮ್ಮ ಪತಿಗಳಿಂದಲಾವಾಗ. ಯಾವಾಗಲೂ ತೇಭ್ಯ ಶತಗುಣಾವರಾಹ, 100 ಗುಣದಿಂದ ಇವರು ಕಮ್ಮಿ ಆಗಿರ್ತಕ್ಕಂಥವರಾಗುತ್ತಾರೆ ಎಂಬುದನ್ನು ಹೇಳಿ ಶೇಷ ರುದ್ರರ ಅವತಾರಗಳನ್ನು ಹೇಳುತ್ತಾರೆ. ಗರುಡ ದೇವರದ್ದು ಯಾಕೆ ಹೇಳಲಿಲ್ಲ ಅಂದ್ರೆ ಗರುಡ ದೇವರಿಗೆ ಅವತಾರ ಇಲ್ಲ. ಪರಮಾತ್ಮನ ಅಪ್ಪಣೆಯಿಂದ ಗರುಡ ಎಲ್ಲೂ ಅವತಾರ ಮಾಡೋದಿಲ್ಲ. ಆದರೆ ಪರಮಾತ್ಮ ಎಲ್ಲೆಲ್ಲಿ ಅವತಾರ ಮಾಡಿದ್ದಾನೆ ಪ್ರಾಯ ಗರುಡ ದೇವರು ಬಂದು ದೇವರ ಸೇವೆಯನ್ನು ಮಾಡ್ತಾರೆ.
ರಾಮಾವತಾರದಲ್ಲಿ ತಾವು ಬರ್ತಾರೆ, ರಾಮಾವತಾರ ಕಾಲದಲ್ಲಿ ಬರ್ತಾರೆ, ಮತ್ತು ಕೃಷ್ಣಾವತಾರ ಕಾಲದಲ್ಲಿ ಬರ್ತಾರೆ. ಬಂದು ಪರಮಾತ್ಮನ ಸೇವೆಯನ್ನು ಅವ್ರು ಮಾಡ್ತಕ್ಕಂಥವರಾಗುತ್ತಾರೆ. ಆದ್ರಿಂದ ಗರುಡ ದೇವರಿಗೆ ಅವತಾರವಿಲ್ಲ, ಅವ್ರು ಹಾಗೆ ಬರ್ತಾರೆ. ಮತ್ತೊಂದು ವಿಶೇಷ ಏನಂದ್ರೆ, ರುದ್ರದೇವರು ಉಗ್ರತಪ ಅಂತಾಗಿ ಶೇಷ ಪದವಿಗೆ ಬಂದು ಅವರಿಗೆ ಮೋಕ್ಷ. ಇಲ್ಲಿ ಒಂದು ಸ್ವಾರಸ್ಯ ನಾವು ತಿಳಿಬೇಕು. ಗರುಡ ಶೇಷ ರುದ್ರರು ಸಮಾನರು, ಅವರಲ್ಲಿ ಅವರಿಗೆ ತಾರತಮ್ಯ ಇಲ್ಲ. ಆದರೂ ಅಂತಹ ಗರುಡ ಶೇಷರಿಗಿಂತ ರುದ್ರದೇವರು ಕಡಿಮೆ. ಯಾಕೆಂದ್ರೆ ರುದ್ರದೇವರು ತಪಸ್ಸು ಮಾಡಿ ಶೇಷ ಪದವಿಗೆ ಬಂದು ಅಲ್ಲಿಂದ ಮೋಕ್ಷವನ್ನು ಹೊಂದುತ್ತಾರೆ. ಮತ್ತೊಂದು ಗರುಡಶೇಷರ ವಿಶೇಷ ಏನಂದ್ರೆ, ಮೋಕ್ಷವನ್ನು ಹೊಂದುವಾಗ ಗರುಡ ಮಾರ್ಗ ಅಂತ ಒಂದು, ಶೇಷ ಮಾರ್ಗ ಅಂತ ಒಂದು, ಎರಡು ಮಾರ್ಗಗಳಿದೆ. ಆ ಮಾರ್ಗಗಳಿಂದಲೇ ಅವರವರ ಯೋಗ್ಯತೆ ತಕ್ಕವರೆಲ್ಲ ಅಲ್ಲಲ್ಲಿ ಅವರು ಹೋಗಿ ಪರಮಾತ್ಮನನ್ನ, ವಾಯುದೇವರನ್ನ, ಭಾರತೀ ದೇವರನ್ನ ಅವರ ಸೇವಕರಾಗಿ ಅವರ ಅಧೀನರಾಗಿರ್ತಾರೆ ಎಂಬುದನ್ನು ಕೂಡ ನಾವು ನೋಡಬಹುದಾಗಿದೆ. ಇದಾದ ಮೇಲೆ ಶೇಷರುದ್ರರ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಇವರು ಎಲ್ಲಲ್ಲಿ ಯಾರ್ಯಾರು ಬಂದಿದ್ದಾರೆ, ಯಾರ್ಯಾರ ಆವೇಶ ಇದೆ ಎಂಬುದನ್ನು ಬಹಳ ವಿಸ್ತಾರವಾಗಿ ನಿರೂಪಣೆ ಮಾಡ್ತಾರೆ. ಇಡೀ ನಮಗೆ ಬಹಳಷ್ಟು ಕಥೆಗಳು ನಮಗೆ ಅಲ್ಲಿ ಸಿಗತಕ್ಕಂಥದ್ದಾಗತ್ತೆ. ವಿಶೇಷವಾಗಿ ರುದ್ರದೇವರ ಬಗ್ಗೆ ಬಹಳಷ್ಟು ಹೆಸರುಗಳನ್ನು ಹೇಳ್ತಾರೆ. ಜಗನ್ನಾಥದಾಸರು ರುದ್ರದೇವರ ಬಗ್ಗೆ ಬಹಳಷ್ಟು ವಿಶೇಷಗಳನ್ನು ಹೇಳ್ತಾರೆ ವಾಯುದೇವರ ನಂತರದಲ್ಲಿ. ಯಾಕೆ ಅಂತಂದ್ರೆ ನೋಡ್ರಿ, ಮೊದಲನೇ ಸಂಧಿಯಲ್ಲಿ 2 ಪದ್ಯ, ಕಕ್ಷಾತಾರತಮ್ಯ ಸಂಧಿಯಲ್ಲಿ 4 ಪದ್ಯ, ಹೀಗೆ ಬಹಳ ವಿಸ್ತಾರವಾಗಿ ತಾವು ರುದ್ರದೇವರ ಬಗ್ಗೆ ಸ್ತೋತ್ರವನ್ನು ಮಾಡಿದ್ದಾರೆ. ಯಾಕೆಂದ್ರೆ ಕಲಿಯುಗದಲ್ಲಿ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಮನಸ್ಸು ಬಹಳ ವಿಚಲವಾಗಿ ಬಿಡುತ್ತೆ, ಚಂಚಲವಾಗಿ ಬಿಡುತ್ತೆ. ಹರಿಗುರುಗಳ ಪರಮಾತ್ಮನ ಕಥೆಯನ್ನು ಕೇಳಲಿಕ್ಕೆ ಇದು ಒಪ್ಪಲ್ಲ. ಲೋಕ ವ್ಯಾಪಾರಗಳನ್ನೇ ಮಾಡಬೇಕು ಅನ್ನತ್ತಿ ಮನಸ್ಸು. ಇಂತಹ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ವಾಯುದೇವರು ಬೇಕು. ಆ ವಾಯುದೇವರಲ್ಲಿ ಮನಸ್ಸು ಎಂಬತಕ್ಕಂಥ ಹೆಸರಿನಿಂದ ರುದ್ರದೇವರ ಒಳಗಡೆ ಪರಮಾತ್ಮ ಮನೋಭಿಮಾನಿಯಾಗಿರ್ತಾನೆ. ರುದ್ರದೇವರು ನಮಗೆ ಮನೋಭಿಮಾನಿ ಆದ್ರೆ ರುದ್ರದೇವರಿಗೆ ವಾಯುದೇವರು ಮನೋಭಿಮಾನಿ, ಆ ವಾಯುದೇವರಿಗೆ ಮನೋಭಿಮಾನಿ ಪರಮಾತ್ಮನಾಗಿದ್ದಾನೆ. ನೋಡ್ರಿ, ಅಷ್ಟೇ ಕಡಿಮೆ. ನಮಗೆ ಬರುವಾಗ ಎಷ್ಟು ಜನ ಬರ್ತಾರೆ ಗೊತ್ತಾ? ಅನೇಕ ಜನ ದೇವತೆಗಳು ಮನೋಭಿಮಾನಿಗಳಾಗುತ್ತಾರೆ. ರುದ್ರದೇವರ ಒಳಗೆ ಮನಸ್ಸನ್ನು ಕೆಡಿಸಲಿಕ್ಕೆ ಕಲಿ ಬಂದು ಸೇರ್ಕೋತಾನೆ. ಇನ್ನು ನಮ್ಮ ಮನಸ್ಸಲ್ಲಿ ಕೇಳಬೇಕಾ, ಕಲಿ ರುದ್ರದೇವರಲ್ಲೂ ಆವೇಶಗೊಂಡು ಬಿಡ್ತಾನೆ ಅಂದ್ರೆ ನಮ್ಮಂಥವರ ಗತಿ ಏನು? ಇದೆಲ್ಲವನ್ನ ರುದ್ರದೇವರ ಬಗ್ಗೆ ನಾವು ಆರಾಧನೆ ಮಾಡಿದ್ರೆ, ವಾಯುದೇವರ ಬಗ್ಗೆ ಆರಾಧನೆ ಮಾಡಿದ್ರೆ, ಅದಕ್ಕೆ ಪಾಪ ಪುರುಷ ವಿಸರ್ಜನಾ, ಪುಣ್ಯ ಪುರುಷ ಪ್ರಾರ್ಥನಾ ಅಂತ ಎರಡನ್ನೂ ಮಾಡಿಕೊಂಡಾಗ ನಮ್ಮಲ್ಲಿ ಕಲಿಯ ಬಾಧೆ ಕಡಿಮೆ ಆಗತ್ತೆ. ಕಲಿಯ ಬಗ್ಗೆ ಕೂಡ ಜಗನ್ನಾಥದಾಸರು ಹೇಳಿದ್ದಾರೆ. ಮಲ ವಿಸರ್ಜನ ಕಾಲದಲ್ಲಿ ಕತ್ತಲೆಯೊಳಗೆ ಕುಮಾರ್ಗದಲ್ಲಿ ಅಂತೆಲ್ಲ ಜಗನ್ನಾಥದಾಸರು ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನುವಂತೆ ಅವ್ರು ಹೇಳದೇ ಇದ್ದ ವಿಚಾರಗಳೇ ಇಲ್ಲ. ಆದ್ರೆ ನಮಗದು ತಿಳಿಯಬೇಕು, ಎಲ್ಲೆಲ್ಲಿಂದ ಜಗನ್ನಾಥದಾಸರು ಇದನ್ನ ತಂದಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಈ ಮಾರ್ಕೆಟ್ಗೆ ಹೋದ್ರೆ ಮಿಕ್ಸಿಂಗ್ ಸೊಪ್ಪು ಅಂತ ಕೊಡ್ತಾರೆ ನೋಡ್ರಿ, ಎಲ್ಲ ಸೊಪ್ಪುಗಳನ್ನ ಸೇರಿಸಿ ಕೊಡ್ತಾರೆ. ಅದು ಏನೇನು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಹಾಗೆ ಜಗನ್ನಾಥದಾಸರು ಅನೇಕ ವಿಷಯಗಳನ್ನ ಇಲ್ಲಿ ತಾವು ಮೇಳೈಸಿ ನಮಗೆ ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅವರ ಉಪಕಾರವನ್ನು ಎಷ್ಟು ಸ್ಮರಣೆ ಮಾಡಿದ್ರು ಸಾಲದು. ಇಷ್ಟು ಉಪಕಾರವನ್ನ ಮಾಡಿದ ಅವರು ಅನೇಕ ಕಡೆ ಹೇಳ್ಕೊಳ್ತಾರೆ. ಬುದ್ಧಿವಿದ್ಯಾ ಬಲದಿ ಪೇಳಿದ ಶುದ್ಧ ಕಾವ್ಯವಿದಲ್ಲ, ಮಧ್ವವಲ್ಲಭತಾ ವದನದಲ್ಲಿದ್ದು ನುಡಿದಂದದಲ್ಲಿ ನುಡಿದೇ ಅಂತ ಹೇಳ್ತಾರೆ. ನನಗೆ ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಏನೂ ಇಲ್ಲದೆ ಇರ್ತಕ್ಕಂಥವನು ನಾನು ಅಲ್ಪ ಅಂತ ತಾವು ಹೇಳುವಾಗ ಹೀಗೆ ತಮ್ಮ ಅಲ್ಪತನವನ್ನು ಹೇಳ್ಕೊತಾರೆ. ನಾನು ಅಲ್ಪ, ನನ್ನಲ್ಲಿ ಏನೂ ಇಲ್ಲ ಅಂತ. ಹಾಗೆ ಜಗನ್ನಾಥದಾಸರು ಹರಿಕಥಾನುಸಾರ ಬರೆದವರಿಗೆ ಅಹಂಕಾರ ಇಲ್ಲ. ಓದಿದ ನಮಗೆ 2 ಪದ್ಯ ಬಂದರೂ ಸಾಕು ಅಹಂಕಾರ ಬಂದ್ಬಿಡುತ್ತೆ. ನಾವು ಹರಿಕಥಾನುಸಾರ ಓದಿದ್ದೇವೆ, ಪರೀಕ್ಷೆ ಕೊಡ್ತೇವೆ, ನಾವು ಪ್ರವಚನ ಮಾಡ್ತೇವೆ, ನಮಗೆ ಹರಿಕಥಾನುಸಾರದ ಬಗ್ಗೆ ಎಲ್ಲ ಗೊತ್ತು ಅಂತೇಳಿ ನಮಗೆ ಅಹಂಕಾರ ಬರುತ್ತೆ. ಇವೆಲ್ಲ ಬರಬಾರದು. ಅದಕ್ಕೆ ಜಗನ್ನಾಥದಾಸರು ಹೇಳ್ತಾರೆ, ಹರಿಕಥಾನುಸಾರ ಓದ್ದವ್ರು ಹೇಗಿರಬೇಕು ಅಂದ್ರೆ, ತಿಳಿಬುತಿ ಪರಿಮಲಿನ ನಂತಿರು ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ. ಹೇಗಿರ್ಬೇಕಪ್ಪ ಅಂದ್ರೆ, ಮಲಿನನಂತಿರು, ಹೊಲಸು ಪುರುಷ, ದಡ್ಡನಂತೆ ಇರು. ಪಂಡಿತರ ಜೊತೆಗೆ ಹೆಚ್ಚು ಅವರಿಗೆ ಬರುತ್ತೆ ಬರಲ್ಲ ಅನ್ನೋದೆಲ್ಲ ಮಾತಾಡಬೇಡ. ಅವರವ್ರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಜ್ಞಾನ ಕೊಟ್ಟಿರ್ತಾನೆ. ನಮಗೆ ಬಂದ ಜ್ಞಾನವೇ ವಿಶಿಷ್ಟ ಜ್ಞಾನ, ನಾವೇ ಜ್ಞಾನಿಗಳು ಅಂತ ಅನ್ಕೋಬಾರದು. ತಿಳಿಬುತಿ ಪರಿ ಮಲಿನನಂತಿರು ದುರ್ಜನರ ಕಂಗಳಿಗೆ. ನೀನು ಜ್ಞಾನವನ್ನು ಪಡೆದ ಮೇಲೆ ದುರ್ಜನರ ಕಣ್ಣಿಗೆ ಕಂಡ್ರೆ ನಿನ್ನ ಅಪಹಾಸ್ಯ ಮಾಡ್ತಾರೆ, ಇಲ್ಲ ನಿನ್ನಲ್ಲಿ ಏನೂ ಇಲ್ಲ ಅಂತಂತಾರೆ, ಇಲ್ಲ ನಿನ್ನ ಸಾಧನೆಯನ್ನು ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ದುರ್ಜನರ ಕಂಗಳಿಗೆ ಗೋಚರಿಸದೆ ವಿಪಶ್ಚಿತರೊಡನೆ ಗರ್ವಿಸದೆ ನೀನು ಹೀಗಿರಬೇಕು ಅಂತ ಜಗನ್ನಾಥದಾಸರು ಹೇಳ್ತಾರೆ. ಆದ್ದರಿಂದ ಈ ರುದ್ರದೇವರ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳ್ತಾ ಇದ್ದಾರೆ, ಅದನ್ನು ಕೇಳೋಣ. ಹರಿ ಸಮೀರಾವೇಶ ನರ ಸಂಕರುಷಣಾವೇಶ ಯುತ ಲಕ್ಷ್ಮಣ ಪರಮ ಪುರುಷನ ಶುಕ್ಲ ಕೇಶಾವೇಶ ಬಲರಾಮ
ಹರ ಸದಾ ಶಿವತಪಾಹಂಕೃತು ಮರುತಯುಕ್ತ ಶುಕ ಊರ್ಧ್ವ ಅಪಟ ತತ್ಪುರುಷ ಜೈಗೀಶ ಊರ್ವ ದ್ರೌಣಿವ್ಯಾಧ ದೂರ್ವಾಸ. ಬಹಳ ಅದ್ಭುತವಾಗಿ ಅವರ ಪದಗಳ ಸಮ್ಮೇಳನ. ಹೇಳಬೇಕಾದದ್ದನ್ನು 6 ಸಾಲಲ್ಲಿ ಹೇಳ್ತಾರೆ. ಒಂದು ಸಾಲಲ್ಲಿ ಎಷ್ಟು ಅದ್ಭುತವಾದ ವಿಷಯಗಳನ್ನು ಹೇಳ್ತಾರೆ ನೋಡ್ರಿ. ಹರಿ ಪದಚ್ಛೇದ, ಸಮೀರ ಆವೇಶ ನರ, ಸಂಕರುಷಣ ಆವೇಶ ಯುತ ಲಕ್ಷ್ಮಣ, ಪರಮ ಪುರುಷನ ಶುಕ್ಲಕೇಶ ಆವೇಶ ಬಲರಾಮ, ಹರ ಸದಾಶಿವ ತಪ ಅಹಂಕೃತು ಮರುತಯುಕ್ತ ಶುಕ, ಮರುತಯುಕ್ತ ಶುಕ ಊರ್ಧ್ವ ಅಥವಾ ಔರ್ಧ್ವ ಅಪಟ ತತ್ಪುರುಷ ಜೈಗೀಶ ಔರ್ವ, ಶುಕ ಊರ್ಧ್ವ ಅಂತ ಮಾಡ್ಕೋಬೇಕು. ದ್ರೌಣಿ ವ್ಯಾಧ ದೂರ್ವಾಸ ಇವೆಲ್ಲ ರುದ್ರದೇವರ ಅವತಾರ ಅಂತಂದು ನೋಡ್ಬೇಕು. ಇನ್ನು ನರ ಋಷಿಗಳು ಅಂತಿದ್ದಾರೆ. ನರ ಅಂದ್ರೆ ಯಾರಪ್ಪ ಅಂತಂದ್ರೆ ನಮ್ಮ ಶ್ಯಾಮಲಾದೇವಿ ಇದ್ದಾಳಲ್ಲ, ಯಮರಾಜನ ಮಡದಿ, ಅವಳಿಂದ ಕೂಡಿರ್ತಕ್ಕಂಥವಳು ಮೂರ್ತಾದೇವಿ ಅಂತ. ಆ ಮೂರ್ತಾದೇವಿ ಮತ್ತು ಯಮರಾಜನಲ್ಲಿ ಹುಟ್ಟಿರ್ತಕ್ಕಂಥವನು ನರ. ಅಲ್ಲೇ ನಿನ್ನೆ ಕೇಳಿದ್ವಿ, ಹರಿ ನರ ನಾರಾಯಣ ಅಂಬತಕ್ಕಂಥ ಹರಿಕೃಷ್ಣ ನಾರಾಯಣ ಎಂಬುದನ್ನ ಭಗವಂತನ ವಿಚಾರವನ್ನು ನಾವು ಹಿಂದಿನ ಪದ್ಯದಲ್ಲಿ ಕೇಳಿದ್ವಿ ಪರಮಾತ್ಮನ ಅವತಾರಗಳ ಬಗ್ಗೆ. ಅಲ್ಲಿ ನರ ಯಾರಪ್ಪ ಅಂದ್ರೆ ಈ ನರ ಎಂಬತಕ್ಕಂಥವನೇ ಸಾಕ್ಷಾತ್ ನರ ಋಷಿ. ಆತನಲ್ಲಿ ಹರಿವಾಯುಗಳು ಆವೇಶಯುಕ್ತವಾಗಿದೆ. ನರ ಎಂಬತಕ್ಕಂಥ ಋಷಿ. ಹರಿಯ ಸಂಕರ್ಷಣ ರೂಪವೇಶ ಸಂಕರ್ಷಣಾವೇಶಯುಕ್ತನಾದವನು ಲಕ್ಷ್ಮಣ. ಹರಿಯ ಶುಕ್ಲಕೇಶಾವೇಶ ಬಲರಾಮನಾಗಿದ್ದಾನೆ. ಇವು ಶೇಷದೇವರ ಅವತಾರಗಳು. ಇನ್ನು ರುದ್ರದೇವರ ಬಗ್ಗೆ ಹೇಳ್ತಾರೆ. ಹರ ಸದಾಶಿವ ತಪ ಅಹಂಕಾರ ವಾಯುವಾವೇಶಯುಕ್ತನಾದ ಶುಕಮುನಿ, ಊರ್ಧ್ವ ಅಪಟ ತತ್ಪುರುಷ ಜೈಗೀಶವ್ಯ ಔರ್ವ ಅಶ್ವತ್ಥಾಮ ಕಿರಾತ ದೂರ್ವಾಸ ಇವು ರುದ್ರದೇವರ ಅವತಾರಗಳಾಗಿರ್ತಕ್ಕಂಥದ್ದಾಗಿದೆ. ನರ ಎಂಬತಕ್ಕಂಥದ್ದು ಶ್ಯಾಮಲಾಯ ಮೂರ್ತಿಯ ಶ್ಯಾಮಲಾದೇವಿ ಎಂದು ಯುಕ್ತಳಾದ ಮೂರ್ತಾದೇವಿಯಲ್ಲಿ ಹುಟ್ಟಿರ್ತಕ್ಕಂಥ ನರದೇವ. ಜೊತೆಗೆ ವಾಯೋಹ ಅನಂತಸ್ಯ ತ್ರಿಭಿರಂಶೈ ನರಸ್ಮೃತ, ವಿಷ್ಣೋಹ ವಾಯೋರನಂತಸ್ಯ ತ್ರಿಭಿರಂಶೈ ನರಸ್ಮೃತ. ವಿಷ್ಣು ವಾಯು ಅನಂತ ಪರಮಾತ್ಮ ವಾಯುದೇವರು ಮತ್ತು ಶೇಷದೇವರ 3 ಋಷಿಗಳ ಅಂಶದಿಂದ ಹುಟ್ಟಿದವನು ನರ. ದಶರಥ ಸುಮಿತ್ರೆಯರ ಪುತ್ರ ಲಕ್ಷ್ಮಣ, ನಿಮಗೆಲ್ಲ ಗೊತ್ತಿದೆ. ಬಲರಾಮ ವಸುದೇವ ರೋಹಿಣಿಯರ ಪುತ್ರ, ಅದು ಗೊತ್ತಿದೆ ನಿಮಗೆ. ಇಂದ್ರಾವತಾರನಾದ ಅರ್ಜುನನಲ್ಲಿ ಈ ನರನ ಆವೇಶ ಅನ್ನತಕ್ಕಂಥದ್ದು ಇದು ನಾವು ನೋಡಿದ್ದೀವಿ. ಸೌಮಿತ್ರರಪಿತ್ರಂಶ, ಲಕ್ಷ್ಮಣನಲ್ಲೂ ಕೂಡ 3 ಅಂಶ ಅನ್ನತಕ್ಕಂಥದ್ದು ಇತ್ತು ಎಂಬುದನ್ನ ನಾವು ನೋಡಬಹುದು. ಇನ್ನು ಶಿವಾವತಾರಗಳಲ್ಲಿ ಶುಕ ವ್ಯಾಸಪುತ್ರ. ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಹು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಭಾಗವತ ಅನ್ನತ್ತೆ. ವಾಯುದೇವರ ಆವೇಶ ಇದ್ದದ್ರಿಂದ ಶುಕಾಚಾರ್ಯರು ಪರಮಾತ್ಮನಲ್ಲಿ ಕೂತು ಭಾಗವತವನ್ನು ಓದುವ ಸಾಮರ್ಥ್ಯ ಅವರಿಗೆ ಬಂದಿದೆ. ಶುಕಾಚಾರ್ಯ ಒಳಗೆ ಕೂತುಕೊಂಡು ವಾಯುದೇವರು ತಾವೇ ಭಾಗವತವನ್ನು ಓದಿದ್ದಾರೆ. ಶಿವಾವತಾರಗಳಲ್ಲಿ ಶುಕ ವ್ಯಾಸಪುತ್ರ ವಾಯುವಾವೇಶ ಇತ್ತು. ಅಶ್ವತ್ಥಾಮರಾಗಿ ದ್ರೋಣಾಚಾರ್ಯರ ಮತ್ತು ಕೃಪಿಯಿಂದ ಹುಟ್ಟಿದ್ದಾರೆ. ಅಶ್ವಬತುಥಾಮ, ಕುದುರೆಯಂತ ಶಬ್ದವನ್ನು ಮಾಡಿ ಹುಟ್ಟಿರುವುದರಿಂದ ಇವರಿಗೆ ಅಶ್ವತ್ಥಾಮ ಅಂತ ಹೆಸರು. ಮುಂದೆ ದ್ವಾಪರ ಯುಗದಲ್ಲಿ ಅಶ್ವತ್ಥಾಮರು ವೇದವ್ಯಾಸ ದೇವರ ಪದವಿಗೆ ಬರ್ತಾರೆ. ಭಗವಂತ ಇದೊಂದು ಅದ್ಭುತ ಮಾಡಿಬಿಟ್ಟ. ಕೃಷ್ಣ, ರಾಮ, ಬುದ್ಧ, ಕಲ್ಕಿ, ಮತ್ಸ್ಯ, ಕೂರ್ಮ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ ಯಾವುದು ಪದವಿ ಅಲ್ಲ, ಸಾಕ್ಷಾತ್ ಭಗವಂತ. ಆದ್ರೆ ವೇದವ್ಯಾಸ ಅನ್ನೋದನ್ನ ಕೆಲವು ಯುಗಗಳಲ್ಲಿ ಮಾತ್ರ ಪರಮಾತ್ಮನೇ ಅವತಾರವನ್ನು ಮಾಡ್ತಾನೆ. ಮಿಕ್ಕ ಯುಗಗಳಲ್ಲಿ ಬೇರೆ ಬೇರೆಯವರ ಪದವಿಗೆ ಬಂದು ಆ ವೇದವ್ಯಾಸ ದೇವರು ಮಾಡಿದಂತೆ ಅನೇಕ ವ್ಯಾಪಾರಗಳನ್ನ, ಪುರಾಣಾದಿಗಳ ರಚನೆಯನ್ನ ಇವೆಲ್ಲವನ್ನ ಮಾಡ್ತಾರೆ. ಇದು ಗೊತ್ತಿಲ್ಲದೆ ಅನೇಕರು ಈ 28ನೇ ಕಲಿಯುಗದಲ್ಲಿ ಅಂದ್ರೆ ದ್ವಾಪರ ಯುಗದ ಸಂಧಿಕಾಲದಲ್ಲಿ ಬಂದಿದ್ದ ವೇದವ್ಯಾಸ ದೇವರನ್ನ ಅಪಾಂತರ ತಮ ಎಂಬತಕ್ಕಂಥ ಒಬ್ಬ ಕಶ್ಚನ ಋಷಿ ಬಂದಿದ್ದಾನೆ ಅಂತ ಅಪಾರ್ಥವನ್ನು ಮಾಡಿಕೊಂಡಿದ್ದಾರೆ. ಹಾಗೇನಿಲ್ಲ. ಈಗ 28ನೇ ಕಲಿಯುಗದಲ್ಲಿ ಬಂದವರು ಸಾಕ್ಷಾತ್ ವೇದವ್ಯಾಸರಾಗಿ ಬಂದವರು ಸಾಕ್ಷಾತ್ ಪರಮಾತ್ಮನೇ. ಕೊಖ್ಯನ್ನೇ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಭವೇತ್ ಅಂತ ಈಗ ನಾವು ಓದ್ತಾ ಇರೋದಲ್ಲ, ಒರಿಜಿನಲ್ ವೇದವ್ಯಾಸರೇ ಬರೆದ ಪುರಾಣ, ಅವರೇ ಬರೆದಿದ್ದು. ಮುಂದೆ ಅರ್ಥಕ್ಕೆ ವ್ಯತ್ಯಾಸ ಬರುವುದಿಲ್ಲ, ಪದಗಳಲ್ಲಿ ವ್ಯತ್ಯಾಸಗಳು ಬರಬಹುದು, ಹಿಂದೆ ಮುಂದಾಗಬಹುದು. ಯಾವುದೇ ವಿಧವಾದ ಪ್ರಮೇಯಕ್ಕೆ ತೊಂದರೆ ಬರದಂತೆ ಇದೇ ಅಶ್ವತ್ಥಾಮರೇ ಮುಂದೆ ತಾವು ಶ್ರೇಷ್ಠವಾಗಿರತಕ್ಕಂತಹ ವೇದಗಳ ವಿಭಾಗವನ್ನ, ಬ್ರಹ್ಮಸೂತ್ರಗಳ ರಚನೆಯನ್ನ, ಇದೆಲ್ಲವನ್ನ ಮಹಾಪುರಾಣಗಳೆಲ್ಲವನ್ನು ಕೂಡ ರಚನೆ ಮಾಡ್ತಕ್ಕಂಥವರಾಗಿದ್ದಾರೆ, ಮಹಾಭಾರತಾದಿಗಳನ್ನು. ದೂರ್ವಾಸರು ನಾವು ನೋಡಿದ್ದೇವೆ. ಇವರು ಯಾರು ಅಂತಂದ್ರೆ ಅನೇಕರಿಗೆ ಅಜ್ಞಾನ ಇದೆ. ದೂರ್ವಾಸರು ಯಾರಪ್ಪ ಅಂದ್ರೆ ಅತ್ರಿ ಋಷಿಗಳ ಅನಸೂಯಾದೇವಿಯ ಮಗ. ದತ್ತಂ ದೂರ್ವಾಸ ಸಂಸೋಮಂ ಆತ್ಮೇಶ
ಜ್ಞಾನ ಸಂಭವಂ ಅಂತ. ದುರ್ವಾಸಾವತಾರ ಏನ್ ವಿಶೇಷ ಅಂದ್ರೆ ಇದು ರುದ್ರದೇವರ ಅವತಾರ. ಯಾತಕ್ ಮಾಡಿದ್ದಾರೆ ಅಂದ್ರೆ ಪುರಾಣದಲ್ಲಿ ಹೇಳ್ತಾರೆ, ಜಗತ್ತಿನಲ್ಲಿ ಅಹಂಕಾರಯುಕ್ತರಾಗಿರ್ತಕ್ಕಂಥ ರಾಜರನ್ನ ಮಣಿಸಲಿಕ್ಕೋಸ್ಕರವಾಗಿ ದುರ್ವಾಸರಾಗಿ ರುದ್ರದೇವರ ಅವತಾರ ಮಾಡಿದರು ಅಂತ. ನಮ್ಮ ಅತ್ರಿ ಋಷಿಗಳು ಮತ್ತೆ ಅನಸೂಯಾದೇವಿ ತಪಸ್ಸನ್ನು ಮಾಡಿದರು. ಅತ್ರಿ ಋಷಿಗಳು ತಪಸ್ಸು ಮಾಡಿ ನಮಗೆ 3 ಯಾರು ತ್ರಿಮೂರ್ತಿಗಳಿದ್ದಾರೆ ಆ ತ್ರಿಮೂರ್ತಿಗಳ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಅಂಶದಿಂದ ಕೂಡಿದ ಮಕ್ಕಳು ಬೇಕು ಅಂತ, ಮಗ ಬೇಕು ಅಂತ. ಹಾಗೆ ಕೇಳಿದಾಗ 3 ಜನರು ಅವರಲ್ಲಿ ಬಂದು ಅವತಾರವನ್ನು ಮಾಡುತ್ತಾರೆ. ದತ್ತನಾಮಕನಾಗಿ ಪರಮಾತ್ಮನೇ ಬಂದ, ದುರ್ವಾಸರಾಗಿ ರುದ್ರದೇವರು ಬಂದರು, ಬ್ರಹ್ಮದೇವರಲ್ಲಿ ಆವೇಶಗೊಂಡು ಚಂದ್ರನಲ್ಲಿ ಆವೇಶಗೊಂಡು ಬ್ರಹ್ಮದೇವರು ಬಂದಿದ್ದಾರೆ. 3 ತೊಟ್ಟಿಲು ಕಟ್ಟಿದ್ರೆ ಹೊರತು 3 ತಲೆ ನಾಯಿ ಇವೆಲ್ಲ ಇರತಕ್ಕಂಥದ್ದು ದತ್ತಾವತಾರ ಅಲ್ಲ. ಈ ದತ್ತ ಬೇರೆ, ಗಾಣಗಾಪುರದ ದತ್ತ ಬೇರೆ. ಪುರಾಣ ಪ್ರಸಿದ್ಧವಾದ 8ನೇ ಸ್ಕಂದದ ಪ್ರಾರಂಭದಲ್ಲಿ ಬರ್ತಕ್ಕಂಥ ದತ್ತಾವತಾರ ಬೇರೆ. ಅಲ್ಲಿ ಬಂದಿರತಕ್ಕಂಥವ್ರು ದೂರ್ವಾಸರು. ಆ ದೂರ್ವಾಸರು ಅಂಬರೀಷ ರಾಜನ ಮನೆಗೆ ಬಂದವರು, ಅಲ್ಲಿ ಶಾಪದ ಗಲಾಟೆ. ಅದೇ ದೂರ್ವಾಸರು ನಮ್ಮ ಶ್ರೇಷ್ಠವಾಗಿರ್ತಕ್ಕಂಥ ಕುಂತಿರಾಜನ, ನಮ್ಮ ಕುಂತಿಯಿಂದ ಸೇವೆಯನ್ನು ತಗೊಂಡು ಮಂತ್ರೋಪದೇಶವನ್ನ ತಾವು ಮಾಡಿ ಕರ್ಣ ಯುಧಿಷ್ಠಿರಾದಿಗಳ ಜನ್ಮಕ್ಕೆ, ಅರ್ಜುನ ಭೀಮಸೇನ ಇವರೆಲ್ಲರ ಜನ್ಮಕ್ಕೆ ತಾವು ಕಾರಣರಾಗಿದ್ದಾರೆ ಅಂತ ಒಂದು ದುರ್ವಾಸರು ಶ್ರೇಷ್ಠರಾಗಿದ್ದಾರೆ. ಮತ್ತು ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಶ್ರೀಮದ್ ಆನಂದ ತೀರ್ಥರ ಪರಂಪರೆಯಲ್ಲಿ ದೂರ್ವಾಸರು ಕೂಡ ಬರ್ತಾರೆ. ದೂರ್ವಾಸರು, ಪ್ರಾಜ್ಞತೀರ್ಥರು, ಪರತೀರ್ಥರು, ಪರಮಾತ್ಮ ಸಾಕ್ಷಾತ್ ಪರಮಾತ್ಮ ಪರಮಹಂಸ ನಾಮಕ ಪರಮಾತ್ಮ, ಬ್ರಹ್ಮದೇವರು, ಬ್ರಹ್ಮದೇವರಾದ ಮೇಲೆ ದೂರ್ವಾಸರು, ಪರತೀರ್ಥರು, ಪ್ರಾಜ್ಞತೀರ್ಥರು, ಕೈವಲ್ಯ ತೀರ್ಥರು, ಹೀಗೆಲ್ಲ ಈ ಪರಂಪರೆಯಲ್ಲೇ ಬಂದಿದ್ದಾರೆ. ನೀವು ಪಂಚಾಂಗವನ್ನು ನೋಡಿದರೆ ದೂರ್ವಾಸರು ಕೂಡ ಅಲ್ಲಿ ಬರ್ತಕ್ಕಂಥವರಾಗಿದ್ದಾರೆ. ಅಂತಹ ದೂರ್ವಾಸರು ಕೂಡ ನಮ್ಮ ಪರಂಪರೆಗೆ ವೈಷ್ಣವ ಮತದ ಸನಕಾದಿಗಳ ಪರಂಪರೆಯನ್ನು ಬೆಳೆಸ್ತಕ್ಕಂಥವರಾಗಿದ್ದಾರೆ. ಇನ್ನು ತಪೋನಾಮಕನಾಗಿರ್ತಕ್ಕಂಥ ತಪ ಅಂತ ಒಂದು ರುದ್ರದೇವರ ಹೆಸರಿದೆ. ರುದ್ರಾವತಾರ ಅಗ್ನಿಯ ಉತ್ಪತ್ತಿ, ಅದು ವನಪರ್ವದಲ್ಲಿ ಬರುತ್ತೆ. ಕಶ್ಯಪ ವಸಿಷ್ಠಾದಿಗಳು ಮೊದಲಾಗಿರ್ತಕ್ಕಂಥ 5 ಜನ ತಪಸ್ಸು ಮಾಡಿ ಮಗನನ್ನ ಪಡೆದಿದ್ದಾರೆ. ಆದ್ದರಿಂದ ಆತನಿಗೆ ಪಾಂಚಜನ್ಯನು ಅಂತ ಹೆಸರು. 5 ವಂಶಗಳಲ್ಲಿ ಇವರು ಅಗ್ನಿಪುತ್ರರನ್ನು ಬೆಳೆಸಿದ್ದಾರೆ. 10,000 ವರ್ಷಗಳ ಕಾಲ ಈತ ತಪಸ್ಸನ್ನು ರುದ್ರದೇವರು ಮಾಡಿದ್ರಿಂದ ತಪ ಅಂತ ಹೆಸರು ಬಂದಿದೆ. ಶಿರಸ್ಸಿನಿಂದ ಬೃಹತ್, ಮುಖದಿಂದ ರಥಂತರ, ನಾಭಿಯಿಂದ ಶಿವ, ಬಲದಿಂದ ಇಂದ್ರ, ಮೂಗಿನಿಂದ ವಾಯು, ಹೀಗೆ ಪಂಚಾಗ್ನಿಗಳನ್ನು ಸೃಷ್ಟಿ ಮಾಡಿದ್ದಾರೆ ರುದ್ರದೇವರು. ಇವರು ಅಗ್ನಿಗಳೆಲ್ಲವೂ ಸಹಿತ ರುದ್ರಾಂಶ ಎಂಬುದನ್ನು ನಾವು ಮನಗಾಣಬೇಕು. ರುದ್ರಮಪ್ಯಜ್ಞಮಿತ್ಯಾಹು ಕಾಲಾಗ್ನಿ ರುದ್ರತ್ವಾತಂತ ಲಕ್ಷಾಲಂಕಾರದಲ್ಲಿ ಪಾದರಾಜ ತೀರ್ಥ ಶ್ರೀಪಾದಗಳು ನಮ್ಗೆ ಹೇಳ್ತಾ ಇದ್ದಾರೆ. ಇನ್ನು ಅಹಂಕಾರ ಅಂತ ಇವರಿಗೆ ಹೆಸರು. ಯಾಕೆಂದ್ರೆ ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ್ದರಿಂದ ಅಹಂಕಾರ ತತ್ವ ಶರೀರ ಆಗಿದ್ದಾನೆ. ಹೇಗೆ ಬ್ರಹ್ಮದೇವರನ್ನ ಮಹತ್ತತ್ವ ಶರೀರ ಆದ್ದರಿಂದ ಅವರನ್ನ ಮಹಾನ್ ಅಂತ ಕರೆಸ್ತಾರೆ. ಇನ್ನಿದಾದ ಮೇಲೆ ವನವಾಸ ಕಾಲದಲ್ಲಿ ಯುಧಿಷ್ಠಿರನ ಬಳಿ ಇರತಕ್ಕಂಥ ದ್ವೈಪಾಯನ, ನಾರದ, ಜಾಮದಜ್ಞ, ಇಂದ್ರದ್ಯುಮ್ನಾದಿ ಮಹರ್ಷಿಗಳಲ್ಲಿ ಊರ್ಧ್ವರೇತರು ಒಬ್ಬರಿದ್ರು. ಆ ಊರ್ಧ್ವರೇತ ಎಂಬತಕ್ಕಂಥವನು ಕೂಡ ವಾಮದೇವರ, ರುದ್ರದೇವರ ಅವತಾರ. ಅಪಟ ಅಂದ್ರೆ ಅಪಟ, ಪಟ ಅಂದ್ರೆ ವಸ್ತ್ರ ಉಡದೇ ಇರತಕ್ಕಂಥವ್ರು, ಪರಮಾತ್ಮನ ಪ್ರೀತ್ಯರ್ಥವಾಗಿ ವೈರಾಗ್ಯದಿಂದ ಬಟ್ಟೆಯನ್ನು ಉಡದೇ ಇರತಕ್ಕಂಥವರಾಗಿದ್ದಾರೆ. ಅದಕ್ಕೆ ದಿಗಂಬರ ಅಂತ ಕೂಡ ಅಂತಾರೆ. ಯಮುದ್ದಿಶ್ಯ ಜಗನ್ನಾಥಂ ಮಹೇಶೋಪಿ ದಿಗಂಬರ, ಪರಮಾತ್ಮನನ್ನು ಉದ್ದೇಶ ಮಾಡಿಕೊಂಡು ರುದ್ರದೇವರು ದಿಗಂಬರರಾಗಿದ್ದಾರೆ. ಹಾಗಾಗಿ ಐಹಿಕವಾದ ವಸ್ತ್ರಗಳು ನನಗೆ ಬೇಡ ಅಂತ ತಾವು ಶಿವ ಅಪಟರಾಗಿದ್ದಾರೆ, ತಪಾನಿಸಿದ್ದಾರೆ. ಇನ್ನೊಂದು ರುದ್ರದೇವರಿಗೆ 5 ತಲೆ ಅಂತ ಹೇಳ್ತಾರೆ, ಪಂಚಮುಖ ರುದ್ರ ಅಂತ. ಪಂಚಮುಖ ಚಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚಮುಖ ಅಂದ್ರೆ ಅಲ್ಲಿ ರುದ್ರದೇವರು, ರುದ್ರ ಪಂಚಮುಖ ಚಕ್ರಾದಿಗಳು ಅಂದ್ರೆ ರುದ್ರ ಇಂದ್ರಾದಿಗಳು ಅಂತ. ಇಲ್ಲಿ 5 ಮುಖಕ್ಕೆ ಒಂದೊಂದು ಹೆಸರು. ತತ್ಪುರುಷ, ಸದ್ಯೋಜಾತ, ಅಘೋರ, ವಾಮದೇವ ಅಂತ, ಈಶಾನ ಅಂತ ಅದೇ ಹೆಸರಿನ 5 ರೂಪಗಳು ರುದ್ರದೇವರಿಗಿದೆ. ತತ್ಪುರುಷ ಎಂಬತಕ್ಕಂಥದ್ದಾಗಿ ಹೇಳಿದ ಕೂಡಲೇ ಈ ಉಳಿದ 5ಗಳನ್ನು ಕೂಡ ನಾವು ಸ್ವೀಕಾರವನ್ನು ಮಾಡಬೇಕು. ಇನ್ನು ಜೈಗೀಶವ್ಯ ಅಂತ ಒಂದು ರುದ್ರದೇವರ ಅವತಾರ, ತುಂಬಾ ಅಪ್ರಸಿದ್ಧವಾದ ಅವತಾರ ಇದು ಜೈಗೀಶವ್ಯ ಅಂತ. ಇದು ಜಾಂಬವತಿ ದೇವಿಗೆ ಜೈಗೀಶವ್ಯರಾಗಿ ರುದ್ರದೇವರ ಅವತಾರವನ್ನ ಮಾಡಿ ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ, ಬಹಳ ಸುಂದರ ಗರುಡ ಪುರಾಣ ಬ್ರಹ್ಮಕಾಂಡವನ್ನು ನೀವು ಕೇಳಬೇಕು. ನಿಮಗೆ ಎಲ್ಲ ವಿಧವಾದ ಪ್ರಮೇಯಗಳ ಜ್ಞಾನ ಅಲ್ಲಾಗತ್ತೆ. ಜೈಗೀಶವ್ಯರು ಜಾಂಬವತಿ ದೇವಿಗೆ ಮತ್ತು ಉಳಿದಿರ್ತಕ್ಕಂಥ ಅನೇಕರಿಗೆ, ಸತ್ಯಭಾಮ, ಮಿತ್ರವಿಂದ, ಲಕ್ಷಣ, ನೀಲ, ಜಾಂಬವತಿ ಇವರಿಗೆಲ್ಲರೂ ಉಪದೇಶವನ್ನು ಮಾಡ್ತಾರೆ. ಜಾಂಬವತಿ ದೇವಿಗೆ ತಿರುಪತಿ ಬೆಟ್ಟವನ್ನು ಹೆಂಗೆ ಹತ್ತಬೇಕು, ತಿರುಪತಿ ಯಾತ್ರಾ ಕ್ರಮ ಹೇಗೆ, ಇವೆಲ್ಲವನ್ನು ಕೂಡ ಜೈಗೀಶವ್ಯರು ಉಪದೇಶವನ್ನು ಮಾಡಿದ್ದಾರೆ. ಇದು ಬ್ರಹ್ಮದೇವರ ಸಭೆಯಲ್ಲಿ ಕೂತ್ಕೊಂಡು ಬ್ರಹ್ಮಾಂತರ್ಗತನಾಗಿರ್ತಕ್ಕಂಥ ಪರಮಾತ್ಮನನ್ನು ಉಪಾಸನೆ ಮಾಡತಕ್ಕಂಥ ಒಂದು ರೂಪ ಜೈಗೀಶವ್ಯ ಎಂಬತಕ್ಕಂಥದ್ದು. ಇವರ ಪತ್ನಿ ಏಕಪಾಟಲೆ ಅಂತ ಹರಿವಂಶದ ಪ್ರಾರಂಭದಲ್ಲಿ
ನಮ್ಮ ಅನೇಕ ವಿಧವಾಗಿರತಕ್ಕಂತಹ ಪಿತೃದೇವತೆಗಳ ಗಣ ಇದೆ. ಆ ಪಿತೃದೇವತೆಗಳ ಗಣದಲ್ಲಿ ಅಗ್ನಿಶ್ವಾತರು, ಪರಿಶಿಷದರು, ಸೋಮಪರು, ಸುಕಾಲರು, ಸುಸ್ವತರರು, ಅಂಗಿರರು ಅಂತ ಇವರೆಲ್ಲ ಬರ್ತಾರೆ. ಅವರ ಕ್ರಮಗಳನ್ನು ಹೇಳುವ ಸಂದರ್ಭದಲ್ಲಿ ಈ ಜೈಗೀಷವ್ಯರು ಏಕಪಾಟಲ ಅಂತ ಒಬ್ಬಾಕೆ ಇದ್ದಾಳೆ, ಹಿಮಾಲಯ ರಾಜನ ಮಗಳು. ಆ ಏಕಪಾಟಲ ಎಂಬತಕ್ಕಂಥವಳು ಒಂದು ಪಾಟಲಿ ಪುಷ್ಪವನ್ನು ಪ್ರತಿನಿತ್ಯ ತಿಂದುಕೊಂಡು 2,000 ವರ್ಷಗಳ ಕಾಲ ಪರ್ಯಂತರವಾಗಿ ತಪಸ್ಸನ್ನು ಮಾಡಿ ಈತನ ಪತ್ನಿಯಾಗಿದ್ದಾಳೆ. ಜೈಗೀಷವ್ಯ ಎಂಬತಕ್ಕಂಥದ್ದು ರುದ್ರದೇವರ ಒಂದು ಅವತಾರ. ಹಿಮವಂತನಿಗೆ 3 ಜನ ಹೆಣ್ಮಕ್ಕಳು. ಒಬ್ಬಳು ಏಕಪಾಟಲ, ಇನ್ನೊಬ್ಳು ಅಪರ್ಣೆ, ಇನ್ನೊಬ್ಳು ಏಕಪರ್ಣ ಅಂತ. ಇವರು 3 ಜನ. ಏಕಪರ್ಣೆ ಅಸಿತ ಮುನಿಯ ಪತ್ನಿ ಆಗುತ್ತಾಳೆ. ಹಿಮವಂತನ ಇನ್ನೊಬ್ಬಳ ಮಕ್ಕಳೇ ಅಪರ್ಣೆ ಶಿವನ ಪಾರ್ವತಿಯ ಅವತಾರವಾಗಿ ಅವಳೆ ಪತ್ನಿ ಆಗುತ್ತಾಳೆ. ಹೀಗೆ ಇವೆಲ್ಲವೂ ಇರತಕ್ಕಂಥದ್ದಾಗಿದೆ. ವ್ಯಾಸದಾಸ ಸಿದ್ಧಾಂತ ಕೌಮುದಿಕಾರರು ರುದ್ರದೇವರ ಬಗ್ಗೆ ಬಹಳಷ್ಟು ತಿಳ್ಕೋಬೇಕು ನಾವು. ನಮಗೆ ವೈಷ್ಣವಾಗ್ರೇಸರರು, ಮನೋಭಿಮಾನಿಗಳು, ಶಾಸ್ತ್ರದಲ್ಲಿ ಪ್ರವರ್ತನವನ್ನು ಮಾಡತಕ್ಕಂಥ ಬುದ್ಧಿಯನ್ನು ಕೊಡ್ತಕ್ಕಂಥವರು. ರುದ್ರದೇವರ ಅನುಗ್ರಹ ಇಲ್ಲದೆ ಇದ್ರೆ ನಾವು ಯಾವ ಶಾಸ್ತ್ರವನ್ನು ಸಹಿತ ಓದಲಿಕ್ಕೆ ಆಗೋದಿಲ್ಲ. ಅದನ್ನ ಬಹಳಷ್ಟು ವಿಚಾರಗಳನ್ನು ನಮಗೆ ಹೇಳ್ತಕ್ಕಂಥವರಾಗಿದ್ದಾರೆ. ಶಿವನಿಗೆ ಸದಾಶಿವ ಅಂತಾರೆ. ಯಾಕೆ ಸದಾಶಿವ ಅಂತಾರೆ ಅಂದ್ರೆ ಅದನ್ನೆಲ್ಲವನ್ನ ಹೇಳ್ತಾರೆ. ಮಾನಿ ಸದಾಶಿವ ಕಪಾಲಮಾಲಾಮ ಶಿವಾಂ ಸದಾ ಧಾರಯತೆ ಹರಹ. ಕಪಾಲಮಾಲಾವನ್ನು ಧಾರಣ ಮಾಡುವುದರಿಂದ ಇವನಿಗೆ ಅಶಿವ, ಸದಾಶಿವ ಅಂತ ಹೆಸರು. ಇವನು ಅಭಾಗವತನಲ್ಲ, ಭಾಗವತೋತ್ತಮರು. ಜೊತೆಗೆ ಅಪವಿತ್ರವಾಗಿರತಕ್ಕಂಥ ಆನೆಯ ತೊಗಲನ್ನ ಹುಟ್ಟಿದ್ದಾರಿದ್ದರಿಂದ ಅದಕ್ಕೆ ಇವರಿಗೆ ಹೆಸರು. ಅತ ಸದಾಶಿವೋಜ್ಞೇಯ ನತ್ತು ಭಾಗವತ ಶಿವ ಅಂತ ಗರುಡ ಪುರಾಣದಲ್ಲಿ ಹೇಳ್ತಾರೆ. ಮತ್ತೆ ತಪಸ್ಸನ್ನ ದಶಕಲ್ಪಂ ತಪಶ್ಚರಣಂ ರುದ್ರೇಣ ಲವಣಾರ್ಣವೇ ಅಂತ 10 ಕಲ್ಪ ತಪಸ್ಸನ್ನ ಮಾಡಿದ್ರಿಂದ ಇವರಿಗೆ ತಪಾಹ ಅಂತ ಹೆಸರು. ಮತ್ತೆ ಇವರಲ್ಲಿ ವಾಯುದೇವರ ಆವೇಶ ಉಂಟು ಎಂಬುದನ್ನು ಕೂಡ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಮತ್ತೆ ತಾನು ಹುಟ್ಟಿದಾಗಲಿಂದ ಅದ್ಯ ಪ್ರವೃತ್ತಿ ಹುರುದ್ಧರೇತ ಭವಾನಿ ಇತ್ಯುಕ್ತಾತ್ ಊರ್ಧ್ವ, ಯಾವಾಗಲೂ ಊರ್ಧ್ವರೇತಸ್ಕರಾಗಿರ್ತಾರೆ. ನೀವು ಕೇಳಿರಬಹುದು ರುದ್ರದೇವರ ಮಹಿಮೆಯನ್ನ. ರುದ್ರದೇವರ ಅಪಾರವಾದ ಮಹಿಮೆಯನ್ನು ಹೇಳ್ತಾರೆ. ರುದ್ರದೇವರು 1,000 ವರ್ಷಗಳ ಕಾಲ ಪಾರ್ವತಿ ಜೊತೆಗೆ ವಿಹಾರವನ್ನು ಮಾಡಿದ್ರು. ಅವರ ರೇತಸ್ಸು ಸ್ಖಲನವಾಗೋದಿಲ್ಲ. ಪಾರ್ವತೀ ದೇವಿಗೆ ಅವರ ರೇತಸ್ಸನ್ನು ಧಾರಣ ಮಾಡ್ಲಿಕ್ಕಾಗದೆ ಗಂಗೆಯಲ್ಲಿ ಬಿಡ್ತಾಳೆ, ಅಗ್ನಿಯಲ್ಲಿ ಬಿಡ್ತಾಳೆ. ಕೊನೆಗೆ ತಗೊಂಡು ಹೋಗಿ ಅದನ್ನ 6 ಜನ ಕೃತ್ತಿಕೆಯರು ಸ್ವೀಕಾರ ಮಾಡಿ ಅದನ್ನು ಸ್ವೀಕಾರ ಮಾಡ್ತಾರೆ. ಇಂಥದ್ದು ರುದ್ರದೇವರ ಮಹಿಮೆ. ಹೀಗೆ 1000 ವರ್ಷಗಳ ಊರ್ಧ್ವರೇತಸ್ಕರಾಗಿರ್ತಕ್ಕಂಥ ರುದ್ರದೇವರು ತಾವು ಪರಮಾತ್ಮನ ಮೋಹಿನಿ ರೂಪವನ್ನು ನೋಡಿ ಒಂದು ಕ್ಷಣದಲ್ಲಿ ಅವರ ರೇತಸ್ಸು ನಾಶವಾಗಿ ಭೂಮಿಯಲ್ಲಿ ಬಿದ್ದು ತಲೆ ಬಗ್ಗಿಸುವ ಸ್ಥಿತಿಯಾಗತ್ತೆ. ಇದು ಭಗವಂತನ ಮಾಯ, ಇಚ್ಛಾಶಕ್ತಿ. ಭಗವಂತನ ಮುಂದೆ ಯಾರೂ ಸಮರ್ಥರಲ್ಲ ಎಂಬುದನ್ನು ತೋರಿಸುತ್ತೆ. ಜೊತೆಗೆ ಅಪಟಹ, ಅಲಂಪಟರಾಗಿದ್ದಾರೆ. ಆದ್ರಿಂದ ಒಂದು ಯಜ್ಞದಲ್ಲಿ ಅವರು ಪಶುಗಳಾಗಿದ್ದರಾದ್ರಿಂದ ಅವರಿಗೆ ಪಶು ಅಂತ ಕೂಡ ಹೆಸರು. ಅವರಿಗೆ ರುದ್ರದೇವರಿಗೆ ಪಶುಪತಿ ಅಂತ ಕೂಡ ಹೆಸರಾಗಿದ್ದಾರೆ. ಸದಾ ಜೈಗೀಷವ್ಯಾತ್ ರುದ್ರೂಪ ಚಕ್ರೋ ದ್ರೋಣಿಶ್ಚತತ್ವನು. ಮತ್ತೆ ತನುಸ್ತಪರಾಹರಸ್ಯ ದುರ್ವಾಸ, ಅನುಸೂಯಾದೇವಿ ದುರ್ವಾಸರ ಅಂತ 10 ಋಷಿಗಳನ್ನು ಹುಟ್ಟಿರ್ತಕ್ಕಂಥದ್ದು. ಇನ್ನು ವ್ಯಾಧ ಪರಮಾತ್ಮನ ಪಾದದಲ್ಲೊದ್ದದರಿಂದ ಅಂತ ಜಗನ್ನಾಥದಾಸರು ಕಕ್ಷಾತಾರತಮ್ಯ ಸಂಧಿಯಲ್ಲಿ ಹೇಳ್ತಾರೆ. ದೇವರನ್ನ ಪಾದದಿಂದ ಒದ್ದದ್ರಿಂದ ಇವರಿಗೆ ಬೇಡರ ಜನ್ಮ ಬಂತು. ಆ ಬೇಡರ ಜನ್ಮದಲ್ಲಿ ಪರಮಾತ್ಮನ ಪಾದಕ್ಕೆ ತಾವು ಬಾಣವನ್ನು ಬಿಡ್ತಾರೆ. ಆಭೈರ್ಜರೆ, ಹೆದರಬೇಡ ಅಂತ ಪರಮಾತ್ಮ ಹೇಳಿ ರುದ್ರದೇವರ ಆ ಜೈಗೀಶ ಯಾರಮ್ಮ ವ್ಯಾಧನಿಗೆ ಮೋಕ್ಷಕ್ಕೆ, ಸ್ವರ್ಗಕ್ಕೆ ಕಳಿಸ್ತಾರೆ ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಭೂಭೃತಾಂ ಮಾನಭಂಗಾಯ ದೂರ್ವಾಸೋದೇಶತೆ. ಭೂಮಿಯ ರಾಜರ ಮಾನಭಂಗ ಮಾಡಲಿಕ್ಕೆ, ಹೆದರಿಸಲಿಕ್ಕೆ ದುರ್ವಾಸರಾಗಿ ಅವತಾರವನ್ನು ಮಾಡಿದ್ದಾರೆ. ಮತ್ತೆ ಪ್ರಾರಬ್ಧದ ಭೋಗವನ್ನು ಮಾಡಲಿಕ್ಕೆ ದ್ರೋಣಿಯಾಗಿ, ಅಶ್ವತ್ಥಾಮರಾಗಿ ಅವತಾರವನ್ನು ಮಾಡಿದ್ದಾರೆ. ಇವರಿಗೆ ವಾಮದೇವ ಅಂತ ಮತ್ತೊಂದು ಹೆಸರು. ಸುಂದರವಾಗಿರೋದ್ರಿಂದಿಲ್ಲ. ದೇವರ ಐಶಾನ್ಯಾಂ ಸ್ವವಾಮಸ್ಥ ಹರಿಯರ್ಚನಾತ್ ವಾಮದೇವ ವಿರಂಚಿತನೇ ಉಮಾ ಮನೋಹರ ಉಗ್ರ ದುರ್ಜಟಿ ಸಾಮಜಾಜನ ವಸನಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮಸೂರ್ಯಾನಲ ವಿರೋಚನ ಕಾಮಿತಪ್ರದ ಕರುಣಿಸಮಗೆ ಸದಾ ಸುಮಂಗಳವ ಅಂತ ಅಲ್ಲಿ ಹೇಳಿದ್ದಾರೆ. ಈಶಾನ್ಯ ದಿಕ್ಕಿಗೆ ಇವರು ಅಭಿಮಾನಿಯಾಗಿದ್ದಾರೆ. ಈಶಾನ್ಯ ದಿಕ್ಕಿಗೆ ಅಭಿಮಾನಿಯಾಗಿ ಪೂರ್ವದಲ್ಲಿ ಪರಮಾತ್ಮ ಇರೋದ್ರಿಂದ ತಮ್ಮ ಭಾಗದಲ್ಲಿ ಪರಮಾತ್ಮನಿಟ್ಟುಕೊಂಡು ಅವರು ಯಾವಾಗಲೂ ಪರಮಾತ್ಮನ ಧ್ಯಾನ ಮಾಡುವುದರಿಂದ ಅವರಿಗೆ ಶ್ರೇಷ್ಠವಾದ ವಾಮದೇವ ಅಂತ ಹೆಸರು ಬಂದಿದೆ. ಸದ್ಯೋಜಾತ ಅಂತ ಯಾಕೆ ಹೆಸರು ಬಂದಿದೆ ಅಂದ್ರೆ ಇವರಿಗೆ ಬಹಳ ಬೇಗ ಕ್ಷಿಪ್ರ ಪ್ರಸಾದರು ಗಣಪತಿ ಆದರೆ ಕ್ಷಿಪ್ರ ತರ ಪ್ರಸಾದರು ರುದ್ರದೇವರು. ಗಣಪತಿಗಿಂತ ಬೇಗ ಫಲವನ್ನು ಕೊಡ್ತಾರೆ ರುದ್ರದೇವರು. ಗಣಪತಿ ಬೇಗ ಕ್ಷಿಪ್ರ ಪ್ರಸಾದ ಅಂತ ಗಣಪತಿಗೆ ಹೆಸರು.
ಕ್ಷಿಪ್ರ ತರಪ್ರಸಾದ ನಮ್ಮ ರುದ್ರದೇವರಾಗಿದ್ದಾರೆ. ಅದಕ್ಕೆ ಇವರು ಶ್ರೇಷ್ಠವಾಗಿರ್ತಕ್ಕಂತಹ ಸಜ್ಜನರಿಗೆ ವರವನ್ನು ಕೊಡಲಿಕ್ಕೆ ಬೇಗ ಅವತಾರವನ್ನು ಮಾಡ್ತಾರಾದ್ರಿಂದ ಇವರಿಗೆ ಸದಾಶಿವ ಸದ್ಯೋಜಾತ ಅಂತ ಕೂಡ ಹೆಸರಾಗಿದೆ. ಇವರು ಅತ್ತಿದ್ದಾರೆ, ರುದ್ರ ಅಂತ ಹೆಸರು. ಯಾಕೆ ಅತ್ತಿದ್ದಾರೆ ಅಂದ್ರೆ ಆ ಅಳುವಿನ ಶ್ಲೋಕ ಹೇಳಬೇಕು ಅಂದ್ರೆ 3 ಎಪಿಸೋಡ್ ಆಗತ್ತೆ. ಗರುಡ ಪುರಾಣದ ಬ್ರಹ್ಮಕಾಂಡದಲ್ಲಿ ರುದ್ರದೇವರು ಅಳ್ತಾರೆ. ಯಾಕೆಂದ್ರೆ ನಾನು ಏನೂ ದೇವರ ಸೇವೆ ಮಾಡ್ತಾ ಇಲ್ಲ, ಕಾಲಿಂದ ಸೇವೆ ಮಾಡಲ್ಲ, ಕೈಯಿಂದ ಸೇವೆ ಮಾಡಲ್ಲ, ಕಣ್ಣಿಂದ ಸೇವೆ ಮಾಡಲ್ಲ ಅಂತ ಅತ್ತಿದ್ದರಿಂದ ರುದ್ರ ಅಂತ ಅವರಿಗೆ ಉರೋ ರುದ್ರ ತತ ಪ್ರೋಕ್ತ ತತಶ್ಚೌರ ಸಂಗೀತ ಉರ್ವರಿತಂ ರೋದನಂ ಕರ್ತುಂ ಔರ್ವ, ಬಹಳ ಹೆಚ್ಚಾಗಿ ಹತ್ತಿದ್ರಿಂದ ಔರ್ವ ರುದ್ರ ಅಂತ ಹೆಸರಾಗತಕ್ಕಂಥವರಾಗಿದ್ದಾರೆ. ಹೀಗೆ ಈ ರುದ್ರದೇವರ ಅನೇಕ ಹೆಸರುಗಳನ್ನು ನಾವಿಲ್ಲಿ ನೋಡ್ತಕ್ಕಂಥವರಾಗಿದ್ದೀವಿ. ಅವರ ಹೆಸರುಗಳ ಬಗ್ಗೆ ಲೋಕದ ಅಮಂಗಳವನ್ನು ಸದಾ ಹರಣ ಮಾಡೋಣದರಿಂದ ಹರ ಅಂತ, ತಮೋಭಿಮಾನಿ ಆಗಿದ್ದರಿಂದ ಅಶಿವ ಸದಾಶಿವರಾಗಿದ್ದಾರೆ. ಲವಣ ಸಮುದ್ರದಲ್ಲಿ ತಪಸ್ಸನ್ನು ಮಾಡಿದ್ದರಿಂದ ತಪ ಅಂತ, ಅಹಂಕಾರ ತತ್ವವಾನಿ ಆದ್ರಿಂದ ಅಹಂಕೃತು, ವಾಯುದೇವರ ಆವೇಶಯುಕ್ತರಾಗಿದ್ದರಿಂದ ಶುಕಾಚಾರ್ಯರಾಗಿದ್ದಾರೆ. ಊರ್ಧ್ವರೇತರಾದ್ರಿಂದ ಊರ್ಧ್ವರಾಗಿದ್ದಾರೆ. ಅಲಂಪಟರಾದ್ರಿಂದ ಅಪಟರಾಗಿದ್ದಾರೆ. ತತ್ಪುರುಷರಾಗಿದ್ದಾರೆ. ಬ್ರಹ್ಮಯಜ್ಞದಲ್ಲಿ ಪಶುವಾಗಿದ್ದರಿಂದ ಪುರುಷ ಅಂತ. ಜೈಗೀಶ ಊರ್ವ, ದ್ರೌಣಿ ದ್ರೋಣಾಚಾರ್ಯ ಪುತ್ರ ಅಶ್ವತ್ಥಾಮಾಚಾರ್ಯರು. ವ್ಯಾಧ ಕಿರಾತ ರೂಪಿಯಾಗಿರ್ತಕ್ಕಂಥ ವ್ಯಾಧ ರುದ್ರಾವತಾರ, ದುರ್ವಾಸ, ಹೀಗೆಲ್ಲ ಸಾಕಷ್ಟು ದುರ್ವಾಸ ರುದ್ರದೇವರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇಲ್ಲಿ ಹೇಳಿದ್ದಾರೆ. ಹೇಳಿದ ಮೇಲೆ ಇದನ್ನ ಮುಗಿಸ್ತಾ ಇದ್ದಾರೆ. ಏನು ಮುಗಿಸ್ತಾ ಇದ್ದಾರೆ ಅಂತಂದ್ರೆ ಮುಂದಿನ ಪದ್ಯವನ್ನು ಓದ್ಬಿಡೋಣ. ನಾಳೆ ಪಾಠ ಇರೋದಿಲ್ಲ, ಅದನ್ನು ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೀನಿ. ಮುಂದಿನ ಪದ್ಯ ನಾವು ನೋಡ್ತಕ್ಕಂಥದ್ದು ಗರುಡಶೇಷ ರುದ್ರರ ವಿಚಾರವನ್ನು ಮುಗಿಸ್ತಾರೆ. 6ನೇ ಕಕ್ಷದ ಜಾಂಬವತಿ, ಭದ್ರಾ, ನೀಲ, ಮಿತ್ರ, ಲಕ್ಷ್ಮಣ ಇವರ ವಿಚಾರವನ್ನು ಹೇಳುವಾಗ ಜಾಂಬವತಿ ದೇವಿದು ಮಾತ್ರ ಹೇಳ್ತಾರೆ. ಈ ಪದ್ಯಕ್ಕೆ ನೀವು 2 ನಂಬರ್ ಹಾಕಬೇಕು, 5 ಮತ್ತು 6 ಅಂತ. 5ನೇ ಪದ್ಯವೂ ಮುಗಿಯುತ್ತೆ, 6ನೇ ಪದ್ಯ ಪ್ರಾರಂಭ ಆಗುತ್ತೆ. ಅದರ ಮುಂದಿನ ಪದ್ಯದಲ್ಲಿ 6ನೇ ಪದ್ಯ ಮತ್ತೆ ಮುಂದುವರಿಯುತ್ತೆ 13ನೇ ಪದ್ಯದಲ್ಲಿ. ಈಗ 12ನೇ ಪದ್ಯ. ಗರುಡಶೇಷ ಶಶಾಂಕ ದಲಶೇಖರರು ತಮ್ಮಳು ಸಮರು ಭಾರತಿ ಸರಸಿ ಜಾಸನ ಪತ್ನಿಗಧಮರು 100 ಗುಣದಿಂದ ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿಯಾವೇಶ ವಿಹುದೆಂದಿಗೂ ಕೊರತೆಯನಿಪರು ಗರುಡಶೇಷರಿಗೆ ಇವರ 5 ಗುಣ. ಬಹಳ ಸುಂದರವಾದ ವಿಚಾರ ಹೇಳ್ತಾ ಇದ್ದಾರೆ. ಗರುಡ, ಶೇಷ, ಶಶಾಂಕ ದಲ ಶೇಖರರು. ಗರುಡ ಮತ್ತು ಶೇಷದೇವರು. ಶಶಾಂಕ ದಲ, ಶಶಾಂಕ ಅಂದ್ರೆ ಮೊಲದ ಒಂದು ಗುರುತು ಗರುಡ ತಮ್ಮ ಇವರಲ್ಲಿದೆ. ಶಶಾಂಕ ದಲ ಶೇಖರರಾಗಿದ್ದಾರೆ. ಆ ಶಶನ ಅಂಕ ಅಂದ್ರೆ ಅಥವಾ ಶಶಾಂಕ ಅಂದ್ರೆ ಚಂದ್ರನ ಅಂಶ, ಚಂದ್ರನ ಒಂದು ಗುರುತು ಅವ್ರ ತಲೆ ಮೇಲಿದೆ, ಅದನ್ನು ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಗಂಟ್ಲು ಉರಿತಾ ಇತ್ತಂತೆ, ಅದಕ್ಕಾಗಿ ಚಂದ್ರನನ್ನು ಧಾರಣ ಮಾಡಿದ್ರು. ಗಂಟ್ಲು ಉರಿ ಕಡಿಮೆ ಆಗ್ಲಿ ಅಂತ ಗಂಗಾದೇವಿಯನ್ನು ಧಾರಣ ಮಾಡಿದ್ದಾರೆ. ಅದಾದ ಮೇಲೆ ಇದ್ರ ಜೊತೆಗೆ ಗಂಗಾದೇವಿಯನ್ನು ಧಾರಣ ಮಾಡಿದ್ರು. ಹಿಮಾಲಯಕ್ಕೆ ಹೋಗಿ ಕೂತ್ಕೊಂಡ್ರು ಥಂಡಿ ಕಡಿಮೆ ಆಗ್ಲಿ ಅಂತ. ಅದಕ್ಕೆ 2 ಏಕಾದಶಿ ಬಂದಾಗ AC ರೂಮಲ್ಲಿ ಕೂತ್ಕೊಂಡ್ರೆ ಸುಖವಾಗಿ ಮಾಡ್ಬೋದು. ಮಂತ್ರಾಲಯದಲ್ಲಿ ಇದ್ದವ್ರಿಗೆ ಇದು ಚೆನ್ನಾಗಿ ಅನುಭವ. AC ರೂಮಲ್ಲಿ ಕೂತ್ಕೊಂಡ್ರೆ ಅದಕ್ಕೆ ತಣ್ಣಗೆ ಇರುತ್ತೆ. ಯಾವುದು ಗಂಗಾ, ನಮ್ಮ ಹಿಮಾಲಯ, ಅಲ್ಲಿ ಹೋಗಿ ಅವ್ರು ಕೂತಿದ್ದಾರೆ. ಶಶಾಂಕ ದಲ ಶೇಖರರಾಗಿದ್ದಾರೆ, ಚಂದ್ರಶೇಖರರಾಗಿದ್ದಾರೆ. ಇವರು ಗರುಡ, ಶೇಷ, ಶಶಾಂಕ, ದಲಶೇಖರ, ರುದ್ರದೇವರು 3 ಜನ ಪರಸ್ಪರವಾಗಿ ಸಮಾನರಾಗಿದ್ದಾರೆ. ಅದರ ಜೊತೆಗೆ ಭಾರತಿ ಸರಸಿಜಾಸನ ಪತ್ನಿಗಧಮರು 100 ಗುಣದಿಂದ. ಆ ಪದಚ್ಛೇದ ಹೇಳಿಲ್ಲ. ಗರುಡ, ಶೇಷ, ಶಶಾಂಕ ದಲ ಶೇಖರರು ತಮ್ಮಳು ಸಮರು ಭಾರತಿ ಸರಸಿಜಾಸನ, ಸರಸಿಜ ಆಸನ ಪತ್ನಿಗೆ ಅಧಮರು 100 ಗುಣದಿಂದ. ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿಯ ಆವೇಶವಿಹುದು ಎಂದಿಗೂ ಕೊರತೆ ಎನಿಪರು ಗರುಡಶೇಷರಿಗೆ 5 ಗುಣ. 5 ಗುಣ ಅಂತ ಇವರ ಬಗ್ಗೆ 5 ಗುಣ ಕಡಿಮೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗರುಡಶೇಷ ಶಶಾಂಕರು ತಮ್ಮಲ್ಲಿ ತಾವು ಸಮಾನರಾಗಿದ್ದಾರೆ. ಅಂತರ ತಾರತಮ್ಯವೂ ಇದ್ದೇ ಇರುತ್ತೆ ಎಂಬುದು ನಾವು ತಿಳಿಬೇಕು. ಭಾರತಿ ಸರಸಿಜಾಸನ ಪತ್ನಿಗೆ, ಭಾರತಿ ವಾಯುದೇವರ ಮಡದಿ, ಸರಸಿಜಾಸನ ಪತ್ನಿ, ಸರಸಿಜಾಸನ ಅಂದ್ರೆ ಬ್ರಹ್ಮದೇವರ ಪತ್ನಿ ಸರಸ್ವತಿ ದೇವಿಗೆ ಅಧಮರು 100 ಗುಣದಿಂದ. ಗರುಡಶೇಷ ರುದ್ರರು 100 ಗುಣದಿಂದ ಕಡಿಮೆ ಆಗಿರ್ತಕ್ಕಂಥವರಾಗಿದ್ದಾರೆ. ಇಲ್ಲಿ ಮತ್ತೊಂದು ವಿಷಯವನ್ನು ಹೇಳಬೇಕಾಗಿದೆ. ಆದ್ದರಿಂದ ಜಾಂಬವತಿ ದೇವಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಇದ್ದದ್ದರಿಂದ ಆಕೆ ತಾನೇನಾಗುತ್ತಾಳೆ, ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿ ಆವೇಶ ವಿಹದೆಂದಿಗೂ ಕೊರತೆಯನಿಪರು ಗರುಡಶೇಷರಿಗೆ. ಜಾಂಬವತಿಯಲ್ಲಿ ರಮಾದೇವಿ ಆವೇಶ ಕೆಲವೊಮ್ಮೆ ಹೆಚ್ಚಾಗಿರುತ್ತೆ. ಆಗ ಅವಳು
ಗರುಡಾದಿಗಳಿಗೆ ಸಮಾನಳಾಗುತ್ತಾಳೆ. ಬಹಳ ಅದ್ಭುತವಾದ ಪ್ರಮೋಷನ್ ಈಕೆಗೆ. ಪ್ರಹ್ಲಾದರಾಜರಿಗೆ ಕರ್ಮಜ ದೇವತೆಗಳಾದರೂ 15ನೇ ಕಕ್ಷಕ್ಕೆ ಬಂದಂತೆ ಇಲ್ಲಿ ಜಾಂಬವತಿ ದೇವಿಯು ಕೂಡ ಲಕ್ಷ್ಮೀದೇವಿ ಆವೇಶ ಇದ್ದರಿಂದ ಇವಳಲ್ಲಿ ಈಕೆ ಗರುಡಶೇಷ ರುದ್ರಾದಿಗಳಿಗೆ ಸಮಾನಳಾಗುತ್ತಾಳೆ ಎಂಬುದನ್ನ ಕಡಿಮೆ ಆವೇಶ ಇರುವಾಗ ಆಕೆ ತಾನು 6ನೇ ಕಕ್ಷಕ್ಕೆ ಬರ್ತಾಳೆ ಎಂಬುದನ್ನು ನಾವು ತಿಳಿಯಬೇಕು. ಈ ಆವೇಶ ಮಹಿಷಿಯರು ಇವರೆಲ್ಲರೂ ಕೂಡ 5 ಗುಣದಿಂದ ಗರುಡಶೇಷ ರುದ್ರಾದಿಗಳಿಗಿಂತ 5 ಗುಣ ಕಡಿಮೆ. 5ನೇ ಕಕ್ಷದವರಿಂದ 6ನೇ ಕಕ್ಷದವರು 5 ಗುಣ ಕಡಿಮೆ ಎಂಬತಕ್ಕಂಥದ್ದನ್ನ ನಾವು ತಿಳಿಯಬೇಕು. ತಯೈವಾನ್ಯ ಸರ್ವದಾತು ಪ್ರವಿಷ್ಟ ತಾಸಾಂ ಮಧ್ಯೆ ಜಾಂಬವತಿ ಪ್ರಧಾನ. ಈ ಜಾಂಬವತಿ ಯಾರು ಅಂದ್ರೆ ನೀವೆಲ್ಲ ತಿಳ್ಕೊಳ್ಬೇಕು. ಈ ಜಾಂಬವತಿ ತುಳಸಿ ಜಾಂಬವತಿ ಇತ್ಯುಕ್ತ ಲಕ್ಷ್ಮ್ಯಾವೇಶೇನ ಸಂಯುತ ತಯಾ ಸಂಪೂಜಯೇದ್ ಭಕ್ತ್ಯಾ ವಿಷ್ಣುಲೋಕಂ ಅವಾಪ್ನುಯಾತ್ ಅಂತ ಪದ್ಮಪುರಾಣದ ಉತ್ತರಖಂಡದಲ್ಲಿ ಉಮಾಮಹೇಶ್ವರ ಸಂವಾದದಲ್ಲಿ ಜಾಂಬವತಿ ದೇವಿಯ ಬಗ್ಗೆ ಹೇಳಿದ್ದಾರೆ. ಜಾಂಬವತಿ ದೇವಿಯ ತುಳಸಿ ದೇವಿಯಾಗಿ ಜಲಜಾಕ್ಷನ ಅಮಲ ಕಜ್ಜಲ ಬಿಂದು ಪೀಯೂಷ ಕಲದಲ್ಲಿ ಬೀಳೆ ಕುದಿಸಿದಿ, ಅದರಿಂದ ಅವಳೇ ತುಳಸಿಯಾಗಿ ಬಂದಿದ್ದಾಳೆ. ತುಳಸಿ ತತ್ವಜ್ಞಾನವನ್ನ ಸಂಪಾದನೆ ಮಾಡಿದರೆ ಏನು ಫಲ ಬರಬೇಕು ಅದೇ ಫಲ ತುಳಸಿ ದೇವಿಯ ಸೇವೆ. ಅವಳ ದರ್ಶನ ಮಾಡಿದರೆ, ಅವಳನ್ನ ಕಿತ್ತು ದೇವರಿಗೆ ಅರ್ಪಣೆ ಮಾಡಿದರೆ, ಗಂಡಸರು ಮಾತ್ರ, ಹೆಂಗಸರು ಕೀಳಬಾರದು. ಏನೋ ಅದ್ರ ಮೇಲೆ ತೆನೆಗೆನೆ ಬಂದಿದ್ರೆ ಬಿಡಿಸ್ಬೋದು, ದೇವ್ರ ಪೂಜೆಗಿಲ್ಲ. ದೇವ್ರ ಪೂಜೆಗೆ ಉಪಯೋಗಿಸೋ ಗಿಡವನ್ನು ಹೆಂಗಸರು ಮುಟ್ಟಬಾರದು. ಅದನ್ನ ಯಾವತ್ತು ಸಹಿತ ಸಂಕ್ರಾಂತವು ಪಕ್ಷಯೋರಂತೆ ದ್ವಾದಶ್ಯಾಂ ನಿಶಿ ಸಂಜಯೋಹೋ ಭೌಮೇ ಭಾನೋಚ ಶುಕ್ರೇಚ ತುಳಸಿ. ಇಷ್ಟು ದಿವಸಗಳಲ್ಲಿ ತುಳಸಿಯನ್ನು ಬಿಡಿಸಬಾರದು. ತುಳಸಿಯನ್ನ ಯಾವತ್ತೂ ಕೂಡ ನಾವು ಸಾಯಂಕಾಲದಲ್ಲಿ ಬಿಡಿಸಬಾರದು, ಶುಕ್ರವಾರ ಬಿಡಿಸಬಾರದು, ಭಾನುವಾರ ಬಿಡಿಸಬಾರದು. ಸಂಕ್ರಾಂತೋ ಪಕ್ಷಯೋರಂತೆ, ಸಂಕ್ರಾಂತಿಗಳು ಬರುತ್ತೆ, ನೀವು ನೋಡಿದ್ದೀರಿ. ಸಂಕ್ರಾಂತಿಗಳು ಅಂತ ಪಂಚಾಂಗದಲ್ಲಿ ಹಾಕಿರ್ತಾರೆ, ಸಂಕ್ರಮಣಗಳು ಬರ್ತಾ ಇರ್ತಾರೆ. ಆ ಸಂಕ್ರಮಣಗಳಲ್ಲಿ ಬಿಡಿಸಬಾರದು. ಪಕ್ಷಯೋರಂತೆ, ಹುಣ್ಣಿಮೆ ಅಮಾವಾಸ್ಯ ದಿವಸಗಳಲ್ಲಿ ಬಿಡಿಸಬಾರದು ತುಳಸಿಯನ್ನ. ದ್ವಾದಶಿ ದಿವಸದಲ್ಲಿ, ನಿಶಿ ಸಾಯಂಕಾಲದಲ್ಲಿ, ರಾತ್ರಿಯಲ್ಲಿ, ಸಂಧ್ಯಾಕಾಲದಲ್ಲಿ, ಭೌಮೇ ಭಾನೋಚ ಮಂಗಳವಾರ, ಭಾನೋಚ ಶುಕ್ರೇಚ, ಈ 3 ದಿವಸ ತುಳಸಿಯನ್ನು ಬಿಡಿಸಬಾರದು ಅಂತ ಒಂದು ಪ್ರಮಾಣ. ಆದರೆ ಅಮಾವಾಸ್ಯ ದಿವಸಗಳಲ್ಲಿ, ಹುಣ್ಣಿಮೆ ದಿವಸಗಳಲ್ಲಿ ದ್ವಾದಶಿಯಲ್ಲಿ ಬಿಡಿಸೋದಿಲ್ಲ. ಮಿಕ್ಕ ದಿವಸಗಳಲ್ಲಿ ಪರಮಾತ್ಮನ ಪೂಜಾರ್ಥವಾಗಿ ಒಣಗಿದ್ದು ಬಿಡಿಸಬಾರದಾದ್ರಿಂದ, ಪೂಜೆ ಮಾಡಬಾರದಾದ್ರಿಂದ ಬಿಡಿಸಬಹುದು ಅಂತ ಕೂಡ ಒಂದು ಪ್ರಮಾಣ ಉಂಟು. ಮತ್ತೆ ವಿಜಯದಾಸರು ಹೇಳ್ತಾರೆ, ಈ ತುಳಸಿ ಇಲ್ಲದೆ ಇದ್ರೆ ಪೂಜೆ ಹಾಗ್ರಿ ಅಂತಂದ್ರೆ, ತುಳಸಿ ಇದ್ದರೆ ಒಳಿತು, ಇಲ್ಲದಿದ್ದರೆ ಒಳಿತು. ಅದಕ್ಕೆ ಕಾಷ್ಟ ಮೃತ್ತಿಗೆಗಳಿಂದ ಪೂಜಿಸಬಹುದು ಅಂತಾರೆ. ತುಳಸಿ ಇದ್ರೆ ಸರಿ, ಇಲ್ಲದೆ ಇದ್ರೆ ಏರಿಸಿದ ತುಳಸಿಯನ್ನ 3 ಬಾರಿ ತೊಳೆದು 3 ದಿವಸ ದೇವರಿಗೆ ಪೂಜೆಯನ್ನ ಮಾಡಬಹುದು. ಅದು ಒಣಗಿದ ತುಳಸಿಯಿಂದಲೂ ದೇವರ ಪೂಜೆ ಮಾಡಬಹುದು. ಕಾಷ್ಟ ಒಣಗಿದ ಸಣ್ಣ ಸಣ್ಣ ಕಡ್ಡಿಗಳಿಂದ ದೇವರ ಪೂಜೆ ಮಾಡಬಹುದು. ಅದಕ್ಕೆ ಬದ್ರಿ ಯಾತ್ರೆ ಎಲ್ಲ ಹೋದಾಗ ತುಳಸಿ ಉಳಿಯಲ್ಲ ಅಂತ ಹೇಳಿ ಕಾಷ್ಟ ತಗೊಂಡು ಹೋಗಿಬಿಡ್ತೀವಿ. ಆ ಕಾಷ್ಟವನ್ನ ದೇವ್ರ ಪೂಜೆಗೆ ಉಪಯೋಗಿಸಿ ನದಿಯಲ್ಲಿ ವಿಸರ್ಜನೆ ಮಾಡಿಬಿಡ್ತೀವಿ. ಆದ್ರಿಂದ ಕಾಷ್ಟ, ಎಲೆ, ಮೃತ್ತಿಗೆ, ಕೊನೆಗೆ ಏನೂ ಇಲ್ಲದೆ ಇದ್ರೆ ತುಳಸಿ ಗಿಡ ಹಾಕಿದ್ದ ಜಾಗದ ಮಣ್ಣನ್ನು ತಂದಾದರೂ ದೇವರಿಗೆ ಅರ್ಪಣೆ ಮಾಡಬೇಕು. ಇಲ್ಲ ಸ್ವಾಮಿ, ಮೃತ್ತಿಕೆಯೂ ಇಲ್ಲ, ಕಾಷ್ಟವೂ ಇಲ್ಲ, ತುಳಸಿಯೂ ಇಲ್ಲ, 3 ದಿವಸ ಏರಿಸಿ ಪೂಜೆ ಮಾಡ್ಲಿಕ್ಕೆ ಅದೂ ಇಲ್ಲ ಅಂತಂದ್ರೆ ತುಳಸಿ ತುಳಸಿ ಎಂದು ಸ್ಮರಣೆಯಾದರೂ ಮಾಡಿರೈ ಅಂತ ವಿಜಯದಾಸರು ತುಳಸಿಯ ಬಗ್ಗೆ ನಮಗೆ ಹೇಳಿಕೊಟ್ಟಿದ್ದಾರೆ. ಆದ್ರಿಂದ ತುಳಸಿ ಜಾಂಬವತಿ ಇತ್ಯುಕ್ತ, ಅವಳು ತುಳಸಿಯೇ ಜಾಂಬವತಿಯಾಗಿ ಬಂದಿದ್ದಾಳೆ, ಅವಳೇ ತುಳಸಿಯಾಗಿದ್ದಾಳೆ. ಬೃಂದಾವನದಲ್ಲಿ ತುಳಸಿಯನ್ನು ಹಾಕ್ತೀವಿ. ಅವಳು ಬೃಂದಾವನಿ ಬೇರೆ, ಅವಳು ಜಲಂಧರನ ಮಡದಿಯಾಗಿರ್ತಕ್ಕಂಥವಳು. ತುಳಸಿಯನ್ನ ಅವಳಲ್ಲಿ ಹಾಕ್ತೀವಿ. ಆ ತುಳಸಿ ಜಾಂಬವತಿ, ಅವಳು ಜಲಂಧರನ ಮಡದಿ. ಬೃಂದಾವನಿ ಜನನಿ ಜಲಂಧರನ ರಾಣಿ ಅಂತ ತತ್ವಸುವಾಲಿಯಲ್ಲಿ ಜಗನ್ನಾಥದಾಸರು ಇದರ ಬಗ್ಗೆ ಹೇಳಿದ್ದಾರೆ. ಹೀಗೆ ಗರುಡಶೇಷ ರುದ್ರಕ್ಕಿಂತ ಇವರು 5 ಗುಣ ಕಡಿಮೆ ಎಂಬುದಾಗಿ ಹೇಳಿದ್ದಾರೆ. ಹೀಗೆ 12 ಪದ್ಯಗಳನ್ನು ನಾವು ಕೇಳಿದ್ದೇವೆ. ಮುಂದಿನ ಪದ್ಯವನ್ನು ಮುಂದೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋಮಿ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.